ಲಿಂಗದ ಬಗ್ಗೆ ಕುರಿತು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಅನೇಕ ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ನಾನು ಐತಿಹಾಸಿಕವಾಗಿ ಎಡೆ ಮಾಡಿದ್ದೇನೆ. ಸ್ಥಾವರಲಿಂಗ ಪೂಜೆಯನ್ನು ಕುರಿತು ಯಾವ ಯಾವ ದೇಶದಲ್ಲಿ ಇದ್ದುವು ಅನ್ನುವ ವಿಚಾರಧಾರೆಗಳನ್ನು ನಿಮ್ಮ ಮುಂದಿಟ್ಟಿದ್ದೆ. ನಮಗೆ ಈ ಭಾರತದ ಇತಿಹಾಸ ತಿಳಿಯುವುದು ಹೇಳ್ತಾರೆ 5,000 ವರ್ಷ. ಆದರೆ ಇತಿಹಾಸ ದೊರಕುವುದು ನಮಗೆ ವೇದಗಳಾಗಲಿ ಆಗಮಗಳಾಗಲಿ ಇವೆಲ್ಲವೂ ಕೇವಲ 2,500 ವರ್ಷಗಳ ಇತಿಹಾಸವನ್ನು ಪ್ರತಿಬಿಂಬಿಸುತ್ತದೆ ಇತಿಹಾಸಕಾರರ. ಹಾಗಾಗಿ ಈ ದೇಶದೊಳಗಡೆ ಅಧಿಕೃತವಾಗಿ ಧರ್ಮಗಳು ಪ್ರಾರಂಭವಾಗಿ ಬಹಳ ದಿವಸಗಳಾಗಿಲ್ಲ. ಅನ್ವೇಷಣೆಯೊಳಗಡೆ ಧರ್ಮಗಳ ಸಿದ್ಧಾಂತಗಳು ಪ್ರಾರಂಭ ಆಗ್ತಾ ಹೋಗ್ತದೆ. ಹಾಗಾಗಿ ಈ ಶೈವ ಸಂಸ್ಕೃತಿ ಎನ್ನತಕ್ಕಂತಹ ಸಂಸ್ಕೃತಿ ಮೂಲ ದ್ರಾವಿಡ ಜನಾಂಗದ ಸಂಸ್ಕೃತಿ. ಶೈವ ಅನ್ನತಕ್ಕಂಥದ್ದು ದ್ರಾವಿಡ ಜನಾಂಗದ ಸಂಸ್ಕೃತಿ. ಇದು ಜನಪದ ಸಂಸ್ಕೃತಿ, ಶೈವ ಸಂಸ್ಕೃತಿ. ಜನಪದ ಸಂಸ್ಕೃತಿಯ ವ್ಯವಸ್ಥೆಯಲ್ಲಿ ನಾವು ದ್ರಾವಿಡ ಸಂಸ್ಕೃತಿಯನ್ನ ಅಧ್ಯಯನ ಮಾಡಿದಾಗ ಪ್ರತಿಯೊಂದು ದೊರೆಯುತ್ತಾ ಹೋಗ್ತದೆ ನಮಗೆ. ಹಾಗಾಗಿ ಇತಿಹಾಸಕಾರರು ಎಲ್ಲಿಯೂ ಸಹ ಸ್ಪಷ್ಟೀಕರಣದ ಇತಿಹಾಸವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹರಪ್ಪ ಮೊಹಂಜದರ ಕಾಲದಿಂದ ಇತಿಹಾಸವನ್ನ ತೋರಿಸ್ತಾರೆ ಅಷ್ಟೇ. ಸರಿಯಾದ ಧರ್ಮದ ಕಲ್ಪನೆ ಪ್ರಾರಂಭ ಆಗುವುದೇ ಬುದ್ಧನ ನಂತರ. ಧರ್ಮದ ಕಲ್ಪನೆಗಳೆಲ್ಲ ಪ್ರಾರಂಭ ಆಗುವುದು ಬುದ್ಧನ ನಂತರ. ವೇದಗಳಿದ್ದುವು, ಶಾಸ್ತ್ರಗಳಿದ್ದುವು, ಸಾರಾಯಣನ ಪಾಣಿನಿ ಶಾಸ್ತ್ರಗಳಿದ್ದುವು. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಲಿಂಗ ಅನ್ನುವ ಶಬ್ದ ಬಂದಾಗ ನಮಗೆಲ್ಲರಿಗೂ ಕಲ್ಪನೆ ಹೋಗುವುದು ಸ್ಥಾವರ ಲಿಂಗದ ಬಗ್ಗೆ. ಈ ಲಿಂಗ ಅನ್ನುವ ಶಬ್ದ ಬಂದಾಗ ನಮ್ಮೆಲ್ಲರ ಕಲ್ಪನೆ ಯಾವ ಕಡೆಗೆ ಸಾಕ್ತದಂತಂದ್ರೆ ಸ್ಥಾವರ ಲಿಂಗದ ಕಡೆಗೆ ಹೋಗ್ತದೆ. ಆ ಸ್ಥಾವರ ಲಿಂಗವನ್ನ ಶಿವಲಿಂಗ ಅಂತ ಹೇಳ್ಬೋದು, ಚರಲಿಂಗ ಅಂತ ಹೇಳ್ಬೋದು, ಏನಾದರೂ ಪದದಿಂದ ಕರಿಬಹುದು. ಆದರೆ ಮೊನ್ನೆ ನಾನು ಪ್ರತಿಪಾದನೆ ಮಾಡಿರುವ ಎಲ್ಲ ಶಾಸ್ತ್ರಗಳು, ಪುರಾಣಗಳು, ಆಗಮಗಳು, ಉಪನಿಷತ್ತುಗಳು ಅಥವಾ 10 ಶಿವಪುರಾಣ ವ್ಯಾಸನ, 10 ಶಿವಪುರಾಣದ ವ್ಯಾಸನ, 10 ಶಿವಪುರಾಣದಲ್ಲಿಯೂ ಸಹ ಲಿಂಗವನ್ನು ಕುರಿತು ಮಾತನಾಡತಕ್ಕಂತಹ ಪುರಾಣದ ಕಲ್ಪನೆಯನ್ನು ನೋಡುತ್ತೇವೆ. ಅಲ್ಲಿ ಶಿವಲಿಂಗ ಅಂತ ಹೇಳಬಹುದು, ಶಿವಲಿಂಗ ಅಂತ ಹೇಳಬಹುದು, ಯಾವ ಲಿಂಗ ಬೇಕಾದ್ರೆ ಕರಿಬಹುದು. ಆದರೆ ಅಲ್ಲೆಲ್ಲಿಯೂ ಸಹ ಇಷ್ಟಲಿಂಗ ಅನ್ನತಕ್ಕಂಥ ಶಬ್ದ ಕಾಣುವುದಿಲ್ಲ. ಇದನ್ನು ಸ್ಪಷ್ಟೀಕರಣ ಮಾಡಿಕೊಳ್ಬೇಕು. ಅಲ್ಲಿ ಹೇಳ್ತಾರೆ ವಾಮಕರ ಲಿಂಗ ಪೂಜಿತ
ಶಬ್ದ ಬರ್ತದೆ. ವಾಮ, ಕರ, ಲಿಂಗ, ಪೂಜಿತ ಶಬ್ದಗಳು ಬರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾವ ಲಿಂಗ ಪೂಜಿತ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ವೀರಶೈವರಾಗಲಿ ಶೈವರಾಗಲಿ ಪ್ರತಿಪಾದನೆ ಮಾಡುವುದು ಇದನ್ನೇ. ಅವರು ಬಸವಣ್ಣನವರ ಪೂರ್ವದಲ್ಲಿ ಲಿಂಗ ಪೂಜೆ ಇತ್ತು. ಯಾವ ಲಿಂಗ ಪೂಜೆ ಇತ್ತು ಅಂತ ಸ್ಪಷ್ಟೀಕರಣ ಮಾಡಬೇಕು. ಇಷ್ಟಲಿಂಗದ ಪೂಜೆಗೂ ಸ್ಥಾವರ ಲಿಂಗ ಪೂಜೆಗೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸಗಳಿದೆ. ಇಷ್ಟಲಿಂಗ ಪೂಜೆ ನನ್ನನ್ನು ನಾನು ಪೂಜಿಸಿಕೊಳ್ಳುವ ಅಹಂ ಗೃಹೋಪಾಸನೆ. ಸ್ಥಾವರ ಲಿಂಗ ಪೂಜೆ ಪೌರಾಣಿಕ ಕಲ್ಪನೆಯ ಶಿವನ ಸಂಕೇತವಾಗಿರ್ತಕ್ಕಂಥ ಶಿವಶಕ್ತಿ ಸಂಪುಟದ ವ್ಯವಸ್ಥೆಯ ಪೂಜೆ. ಅದಕ್ಕೆ ಶಿವಶಕ್ತಿ, ಶಕ್ತಿ ವಿಶಿಷ್ಟ ಅದ್ವೈತ. ಬಸವಾದಿ ಪ್ರಮತರದು ಶಕ್ತಿ ವಿಶಿಷ್ಟ ಅದ್ವೈತ ಅಲ್ಲ. ಬಹಳ ಜನ ಇದನ್ನ ಪ್ರತಿಪಾದನೆ ಮಾಡ್ತಾರೆ. ಶಕ್ತಿ ವಿಶಿಷ್ಟ ಅದ್ವೈತ ಅಂತಂದ್ರೆ ಪಾರ್ವತಿ ಪರಮೇಶ್ವರಂ ಒಂದೇ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಈಗ ನೀವೆಲ್ಲರೂ ಸಹಜವಾಗಿ ಎಲ್ಲರೂ ಇತ್ತೀಚೆಗೆ ಜಯಗುರು ಬಸವೇಶ್ವರ ಹರ ಹರ ಮಹಾದೇವ ಅಂತ ಹೇಳುವುದನ್ನು ಇತ್ತೀಚೆಗೆ ಕಲ್ತಿದ್ದೀರಿ. ಇಲ್ಲ ಅಂತಂದ್ರೆ ಯಾರಾದರೂ ಪೂಜೆಗೆ ಮನೆಗೆ ಬಂದ್ರೆ ನೀವೆಲ್ಲರೂ ಸಹ ಪಾರ್ವತಿ ಪರಮೇಶ್ವರ ಹರ ಹರ ಮಹಾದೇವ ಅಂತ ಹೇಳ್ತೀವಿ. ಪಾರ್ವತಿ ಪರಮೇಶ್ವರ ಹರ ಹರ ಮಹಾದೇವ ಅನ್ನತಕ್ಕಂಥದ್ದು ಇದು ಶೈವ ಪರಂಪರೆಯ ಘೋಷಣೆ. ಈ ಕಲ್ಪನೆ ಇರುವುದು ಸತ್ಯವಾದರೂ ಇದಕ್ಕೂ ಲಿಂಗಾಯತ ಧರ್ಮಕ್ಕೂ ಸಂಬಂಧವಿಲ್ಲ. ಅನೇಕ ಧರ್ಮಗಳಿದೆ. ಈಗ ದೇವರು ನಿರಾಕಾರ ಅಂತ ವೇದ ಹೇಳುತ್ತದಂತ ಇಟ್ಕೊಳ್ಳೋಣ. ಇಸ್ಲಾಂ ಧರ್ಮದವರು ದೇವರು ನಿರಾಕಾರ, ಆದರೆ ಪರಂಧಾಮದಲ್ಲಿದ್ದಾನೆ, ದೇವರು ಬೇರೆ ನಾನು ಬೇರೆ ಅಂತ ಹೇಳ್ತಾರೆ. ಹಾಗಾದ್ರೆ ಮಧ್ವ ಸಿದ್ಧಾಂತನೂ ನಾನು ಬೇರೆ ದೇವರು ಬೇರೆ ಅಂದ್ರೆ ಇಸ್ಲಾಂ ಧರ್ಮದಿಂದ ತಗೊಂಡಾರ ಅಂತ ಹೇಳಕ್ ಬರ್ತದೆ? ನನ್ನ ಲಾಜಿಕ್ ಅರ್ಥ ಆಗ್ತದಲ್ಲ. ಹಾಗೆ ಶೈವ ಪರಂಪರೆಯಲ್ಲಿರ್ತಕ್ಕಂತಹ ಭಕ್ತಿಯೇ ಬೇರೆ, ಶೈವ ಪರಂಪರೆಯಲ್ಲಿರುವಂತಹ ಸ್ಥಾವರ ಲಿಂಗದ ಪೂಜೆಯೇ ಬೇರೆ, ಲಿಂಗಾಯತ ಧರ್ಮದ ಭಕ್ತಿಯೇ ಬೇರೆ. ಲಿಂಗಾಯತ ಧರ್ಮದ ಭಕ್ತಿ ಬೇರೆ. ಭಕ್ತಿಯೋಗದೊಳಗಡೆ ಲಿಂಗಾಯತ ಧರ್ಮದ ಭಕ್ತಿ ಯೋಗ ಬೇರೆ, ರಾಜಯೋಗ ಬೇರೆ, ಕುಂಡಲಿನಿ ಯೋಗ ಬೇರೆ, ಕ್ರಿಯಾಯೋಗ ಬೇರೆ. ಇವೆಲ್ಲವೂ ಬಹಳ ಅತಿ ಅದ್ಭುತವಾಗಿ ಡಿಫರೆಂಟ್ ಅನ್ನು ಇಲ್ಲಿ ನಾವು ಕಾಣುತ್ತೇವೆ ಶಿವಯೋಗದಲ್ಲಿ. ಹಾಗಾಗಿ ಇಲ್ಲಿ ಬಹಳ ದಿವಸಗಳ ಕಾಲದಿಂದ ನಿಮಗೆಲ್ಲರಿಗೂ ಏನಾಗಿದೆ ಅಂತಂದ್ರೆ, ಈ ಶೈವ ಮತ್ತು ವೀರಶೈವದ ಛಾಯೆ ಲಿಂಗಾಯತರ ಮೇಲೆ ಅಗಾಧವಾಗಿ ಬಿದ್ದಿರುವುದರಿಂದ ಕಾರಣ ಏನು ಅಂದ್ರೆ, ನೀವೆಲ್ಲರೂ ಒಂದು ಕಾಲದಲ್ಲಿ ಶೈವರೇ. ನಾವೆಲ್ಲರೂ ಶೈವರೇ, ದ್ರಾವಿಡ ಸಂಸ್ಕೃತಿಯ ಶೈವ ಪರಂಪರೆಯವರೇ. ಆದರೆ ಶೈವ ಪರಂಪರೆಯಲ್ಲಿದ್ದಂತಹ ಈ ಮೂಢನಂಬಿಕೆ, ಕಂದಾಚಾರ, ಶುಷ್ಕಾಚಾರ, ಅಂಧಾನುಕರಣೆ, ಪೌರಾಣಿಕ ಕಲ್ಪನೆಯ ವಿಚಾರಧಾರೆಗಳನ್ನು ಮೀರಿ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದಂತಹ ಬಸವಣ್ಣನ ಧರ್ಮದೊಳಗಡೆ ನಾವೆಲ್ಲರೂ ಲಿಂಗಾಯತರಾಗಿ ಪರಿವರ್ತನೆಗೊಂಡಿರ್ತಕ್ಕಂಥವರು ಅನ್ನತಕ್ಕಂಥದನ್ನು ಬಹಳ ಸ್ವಚ್ಛವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ. ಹಾಗಂತ ಹೇಳಿ ನಾವು ಆ ಪೌರಾಣಿಕ ಕಲ್ಪನೆಯ ಶಿವನ ಆರಾಧಕರಲ್ಲ. ಶಿವನಲ್ಲಿ 3 ಪ್ರಕಾರದ ಶಿವ. ಒಂದು ಪೌರಾಣಿಕ ಕಲ್ಪನೆಯ ಶಿವ, ಇನ್ನೊಂದು ಐತಿಹಾಸಿಕ ಕಲ್ಪನೆಯ ಶಿವ, ಇನ್ನೊಂದು ಪರಾತ್ಪರ ಪರಶಿವ.
ಹೀಗಾಗಿ ನಾವಿಲ್ಲಿ ಈ ಶಿವಯೋಗ ಅನ್ನತಕ್ಕಂಥದನ್ನು ನಾವು ನೋಡಬೇಕಾದ್ರೆ ನಮಗೆ ಯೋಗ ಅಂದ್ರೆ ಏನು ಅನ್ನತಕ್ಕಂಥದ್ದು ಮೊದಲು ಗೊತ್ತಾಗಬೇಕು. ಬಹಳ ಜನರಿಗೆ ಶಿವ ಅಂದ ಕೂಡಲೇ ಆ ಕಲ್ಪನೆಗೆ ಹೋಗ್ಬಿಡ್ತೇವೆ ನಾವು. ನಾನು ಹೇಳಿದ್ನಲ್ಲ, ಶಬ್ದಗಳ ಮೇಲೆ ನಮಗೆ ಸರಿಯಾದಂಥ ಜ್ಞಾನ ಬರಬೇಕು. ಶಬ್ದಗಳ ಮೇಲೆ ಬಹಳ ಇಡ್ತಾ ಇರಬೇಕು ನಮಗೆ. ಶಿವ ಅಂದ ಕೂಡಲೇ ಆ ಕಲ್ಪನೆಗೆ ಹೋಗ್ತೇವೆ ನಾವು. ಇಲ್ಲಿ ಶರಣರು ಯೋಗವನ್ನ ಕಂಡಿಡು, ಬಹಳ ಅತಿ ಅದ್ಭುತವಾದ ಯೋಗ ಇದು. ಈ ಯೋಗವನ್ನ ಬಸವಣ್ಣನವರೇ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಶಿವಯೋಗವನ್ನ. ನೋಡಿ, ಧರ್ಮಗಳು ಪ್ರಾರಂಭವಾಗಿರ್ತಕ್ಕಂಥದ್ದು ಮನುಷ್ಯನ ಮೇಲೆ ಪ್ರಯೋಗ ಅಂತ ಹೇಳಿದೆ ನಾನು ಮೊದಲನೇ ದಿವಸ. ವಿಜ್ಞಾನಿಗಳು ಸೃಷ್ಟಿಯ ಮೇಲೆ ಪ್ರಯೋಗ ಮಾಡಿದ್ರೆ ಮಹಾತ್ಮರು ತಮ್ಮ ದೇಹದ ಮೇಲೆ ಪ್ರಯೋಗ ಮಾಡಿಕೊಳ್ತಾರೆ, ಯಾವುದೇ ವಿಚಾರಧಾರೆಗಳಿಂದ. ಇವೆಲ್ಲವೂ ಎದಕ್ಕಾಗಿ ಬಂತು ಅಂತ ಹೇಳಿದ್ರೆ, ಈ ಯೋಗಗಳು, ಈಗ ದೈಹಿಕ ಯೋಗ ಇದೆ, ಈ ದೈಹಿಕ ಯೋಗಗಳು ಧರ್ಮಗಳಲ್ಲ. ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ಆಸನಗಳು, ಇದ್ಯಾವುದು ಧರ್ಮಗಳಲ್ಲ. ದೈಹಿಕ ಯೋಗ ಬೇರೆ, ಮಾನಸಿಕ ಯೋಗ ಬೇರೆ, ಆತ್ಮವಿಯೋಗದ ಶಿವಯೋಗ ಬೇರೆ. ಯೋಗಗಳಲ್ಲಿ ಬಹಳ ಅತಿ ಅದ್ಭುತವಾದಂತಹ ಪ್ರಕ್ರಿಯೆಗಳು ಬರ್ತದೆ. ಬಸವಣ್ಣನವರು ಶಿವಯೋಗವನ್ನು ಕಂಡುಹಿಡಿಯುವ ಕಾರಣವೇನು ಅಂತಂದ್ರೆ, ಮುಖ್ಯವಾಗಿ ಶಿವಯೋಗವನ್ನು ಮಾಡುವ ಉದ್ದೇಶವಂದ್ರೆ ನಮ್ಮ ಮನಸ್ಸು ಚಂಚಲವಾಗಿ ಹರಿಯುವಂತ ಮನಸ್ಸು. ಎಲ್ಲ ಯೋಗಗಳು ಸಹ ಒಂದೊಂದರ ಮೇಲೆ ಪ್ರಯೋಗ ಮಾಡಿದವು. ಧ್ಯಾನ ಯೋಗ ಅಂತ ಬಂತು, ಹಂಸಯೋಗ ಅಂತ ಬಂತು, ಕ್ರಿಯಾಯೋಗ ಅಂತ ಬಂತು, ಬುದ್ಧನ ವಿಪಸ್ಸನ ಧ್ಯಾನ ಯೋಗ ಅಂತ ಬಂತು. ಎಲ್ಲ ಯೋಗಗಳು ಬಹಿರಂಗದ ಕ್ರಿಯೆ ಒಳಗಡೆ ಧ್ಯಾನಿಸುವ ವ್ಯವಸ್ಥೆಗಿತ್ತು. ಎಲ್ಲ ಯೋಗಗಳು ಬಹಿರಂಗದಲ್ಲಿ ವಸ್ತುಗಳನ್ನು ನೋಡಿ ವಸ್ತುಗಳನ್ನ ಧ್ಯಾನಿಸುವ ವ್ಯವಸ್ಥೆಗೆ ಬಂತು. ಕ್ರಿಶ್ಚಿಯನರಲ್ಲೂ ಧ್ಯಾನ ಇದೆ, ಒಂದು ಕಪ್ಪು ಚಿಕ್ಕಿ ಇಟ್ಟುಬಿಟ್ಟು ಅದನ್ನು ನಿಂತ್ಕೊಂಡು ನೋಡೋದು ಯೋಗ ಇದೆ. ಈಗ ಇತ್ತೀಚೆಗೆ ಬ್ರಹ್ಮಕುಮಾರಿಯರ ಯೋಗವೂ ಇದೆ. ಒಂದು ಕೆಂಪು ದೀಪನ ಇಟ್ಕೊಂಡು ಸುಮ್ಮನೆ ನೋಡೋದು, ನೋಡ್ಬಿಟ್ರೆ ಮುಗಿದೋಯ್ತು. ಕಾಣ್ತದ ಅಂತಾರ, ಅದೆಲ್ಲಿ ಕಾಣ್ತದೋ ನನಗೆ ಗೊತ್ತಿಲ್ಲ, ಕಾಣ್ತದಂತ ಹೇಳ್ತಾರ. ಒಟ್ಟು ಸುಲಭವಾಗಿ ಕಾಣೋದಿಲ್ಲ ಯಾರಿಗೂ, ಅನುಭವಿಸಬೇಕಾಗ್ತದೆ. ನೋಡು 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 ಅಂತಾರೆ. ಏನು ನೋಡೋದು? ಆ ಧ್ಯಾನ ಬಹಳ ಸ್ವಲ್ಪ ಡೇಂಜರ್ ಧ್ಯಾನ. ಅದು ಅಣ್ಣನ ಗಂಡನ ಅಣ್ಣ ಅಂತ ಕರಿಬೇಕಾಗ್ತದೆ, ಹೆಂಡತಿನ ಅಕ್ಕ ಅಂತ ಕರಿಬೇಕಾಗ್ತದೆ. ಬಹಳ ಡಿಫ್ರೆಂಟ್ ಧ್ಯಾನಗಳು ಹುಟ್ಟ್ಯಾವ ಈ ಜಗತ್ತಿನಲ್ಲಿ. ಬಹಳ ಅತಿ ಅದ್ಭುತವಾದಂತಹ ಧ್ಯಾನಗಳು ಈ ಸಮಾಜದೊಳಗಡೆ ಇರುವಾಗ ಬಸವಣ್ಣ ಯಾಕೆ ಶಿವಯೋಗವನ್ನು ತೆಗೆದ್ರು? ಇದು ಬಹಳ ಮುಖ್ಯವಾಗಿ ಗಮನದಲ್ಲಿ ತರಬೇಕು. ರಾಜಯೋಗ ಇತ್ತು, ಮನಸ್ಸನ್ನು ಏಕಾಗ್ರತೆ ಮಾಡುವ ಧ್ಯಾನ ಯೋಗ ಇತ್ತು. ಮನಸ್ಸು ಏಕಾಗ್ರತೆಯನ್ನು ಮಾಡುವ ಧ್ಯಾನ ಯೋಗದಲ್ಲಿ ಮನಸ್ಸು ನಿಲ್ಲುವುದಿಲ್ಲ, ಅಷ್ಟು ಸುಲಭ ಅಲ್ಲ. ಈ ಮನಸ್ಸನ್ನ ಏಕಕಾಲದಲ್ಲಿ ನಾನು ಕುಂತು ಧ್ಯಾನವನ್ನ ಮಾಡಿದ್ದೇನೆ, ಧ್ಯಾನಕ್ಕೆ ಒಳಪಟ್ಟಿದ್ದೇನೆ. ಅತಿಯಾದ ಧ್ಯಾನ ಡಿಪ್ರೆಷನ್ಗೊಳಗೋದಾಗ ಅವನು ಸೈಕೋ ಆಗ್ತಾನೆ. ನೋಡ್ರಿ, ಅತಿಯಾದ ಧ್ಯಾನ ಮಾಡೋರ್ನ ಮಾತಾಡ್ಸಕ್ ಹೋಗ್ರಿ, ಏನು ಮಾತಾಡಲ್ಲ, ಸುಮ್ಮನೆ ಹೋಗ್ತಿರ್ತಾವ. ಧ್ಯಾನ ಹೇಗಿರಬೇಕು ಅಂತ ಹೇಳಿದ್ರೆ ಜ್ಞಾನ ಮತ್ತು ಕ್ರಿಯೆಗಳಿಂದ ಒಳಪಟ್ಟಿರಬೇಕು. ಧ್ಯಾನ ಜ್ಞಾನ ಮತ್ತು ಕ್ರಿಯೆ. ಶರಣರು ನೋಡಿದ್ರು ಧ್ಯಾನ ಅಂದ್ರೆ ಏನು ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟರು ಬಸವಣ್ಣ. ಅದಕ್ಕೆ ಹಡಪ್ಪದ ಅಪ್ಪಣ್ಣನ ಧರ್ಮಪತ್ನಿ ಲಿಂಗಮ್ಮ ಹೇಳ್ತಾಳ, ತನುವೆಂಬ ಹುತ್ತದಲ್ಲಿ ಮನವೆಂಬ ಸರ್ಪ ಎಡೆ ಎತ್ತಿ ಆಡುತ್ತಿರಲು ಎಲ್ಲದಕ್ಕೂ ಕಾರಣೀಭೂತನಾಗಿರ್ತಕ್ಕಂಥದ್ದು ಮನಸ್ಸು. ಈ ದೇಹವನ್ನು ಆಳುವ ರಾಜ ಯಾರೇ? ಈ ದೇಹವನ್ನು ಆಳುವ ರಾಜ ಮನಸ್ಸು. ಈ ಮನಸ್ಸನ್ನು ಧ್ಯಾನದ ಮುಖಾಂತರ ನಿಲ್ಲಿಸಬಹುದು ಅಂತ ಹೇಳ್ತಾರಲ್ಲ, ಅದು ಒಂದು ಪ್ರಕಾರ ಅಷ್ಟೇ ಅದು. ಆದರೆ ಶರಣರ ಶಿವಯೋಗ
ಒಳಗು ಹೋದ್ರೆ ಹೊರಗೆ ಬರುತ್ತದ ಕಲಿಸ್ತದ, ಹೊರಗೆ ಹೋದ್ರೆ ಒಳಗೆ ಹೋಗೋದು ಕಲಿಸ್ತದ. ಅರ್ಥ ಆಗ್ತದನ್ನ ಹೇಳೋದು? ಶರಣರ ಧ್ಯಾನ ಸಂಸಾರವನ್ನು ಬಿಟ್ಟು ಹೇಳುವುದಿಲ್ಲ. ಶರಣರ ಧ್ಯಾನ ಕಾಡಿಗೆ ಹೋಗಿ ಕಲಿಯುವ ಧ್ಯಾನವಲ್ಲ. ಶರಣರ ಧ್ಯಾನದಲ್ಲಿ ಹೆಣ್ಣು ಹೊನ್ನು ಮಣ್ಣುಗಳು ಮಾಯ ಆಗಿ ಕಾಣುವುದಿಲ್ಲ. ಶರಣರ ಧ್ಯಾನದಲ್ಲಿ ದೇಹ ಮತ್ತು ಮನಸ್ಸು ಭಾವ ಪ್ರಸಾದೀಕರಣಗೊಳ್ಳತಕ್ಕಂಥ ವ್ಯವಸ್ಥೆಗೆ ಬರ್ತದೆ ಶರಣರ ಶಿವಯೋಗದಲ್ಲಿ. ಹಾಗಾಗಿ ಎಲ್ಲವೂ ಈ ಮನಸ್ಸೇ ಕೇಂದ್ರೀಕೃತ. ಎಲ್ಲ ಮನಸ್ಸುಗಳಿಂದನೇ ಆಗೋದು ಈ ಜಗತ್ತಿನಲ್ಲಿ. ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಬೇಕು ನಾವೆಲ್ಲರೂ. ಶರೀರಕ್ಕೆ ಶುದ್ಧಾತ್ಮಕವಾದ ಇಷ್ಟಲಿಂಗವನ್ನು ಕಲ್ಪಿಸಿದ್ರು. ಪ್ರಾಣಲಿಂಗದಿಂದ ಆ ಶಿವಯೋಗದ ಮುಖಾಂತರ ಮನಸ್ಸನ್ನು ಏಕಾಗ್ರತೆ ಮಾಡುವುದನ್ನು ಕಲಿಸಿದ್ರು ಶರಣರು. ಬಹಳ ಅತಿ ಅದ್ಭುತವಾದ ಯೋಗ ರೀ. ಬೇರೆ ಯೋಗಗಳು ಒಂದೊಂದೇ ವಸ್ತುಗಳನ್ನು ಹೇಳುತ್ತದ. ಹೇಳಿದ್ದೇನೆ ನಿನ್ನೆ ಮೊನ್ನೆ ಎಲ್ಲ ನಾನು. ಈ ಮನಸ್ಸು ಇದು ಸಾಮಾನ್ಯವಾದ ಮನಸ್ಸಲ್ಲ. ಇದು ಹಾಗೆ ಹೀಗೆ ಮಾಡೋದಿಲ್ಲ. ಇದು ಹೇಗಿದೆ ಅಂತ ಹೇಳಿದ್ರೆ ಅಂಥದಲ್ಲ. ತುಪ್ಪದ ಸವಿಗೆ ಅಲಗ ನೆಕ್ಕುವಂತೆ ಸೊಣಗನೆಂತೆನ್ನ ಬಾಳುವೆ, ಸಂಸಾರ ಬಿಡದು ನೋಡೆನ್ನ ಮನವು, ಈ ನಾಯಿತನವ ಮಾಣಿಸು ಕೂಡಲ ಸಂಗಮ ದೇವ. ಈ ಮನಸ್ಸು ಅದು ಎಂಥದೇ ಇರಲಿ, ಅದು ಸನ್ಯಾಸಿದಾದ್ರೂ ಅಷ್ಟೇ, ನಿಮ್ಮದಾದ್ರೂ ಅಷ್ಟೇ. ನೀವು ಅನ್ಬೋದು ಸ್ವಾಮಿ ಗೆದ್ದಾನಂತೆ. ಗೆದ್ದಿಲ್ಲ, ಕೆಡಬಾರ್ದಂತ ಕುಂತೀನಿ. ಅರ್ಥ ಆಗ್ತದ? ಗೆಲ್ಲೋದು ಬೇರೆ, ಕೆಡೋದಿರ್ತಕ್ಕಂಥದ್ದು ಬೇರೆ. ಈ ಮನಸ್ಸು ಹೀಗೆ ಹರಿತದ, ಇದು ಬಹಳ ಹೀಗರಿತದದು. ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ಹಾವಿನ ಡೊಂಕು ಉತ್ತಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ. ಬಹಳ ಚೆನ್ನಾಗಿ ಕಂಡಿಡಿದ್ರಿ ಶರಣರು. ಈಗ ಹರಿತದ್ರೆ ಇದು ಹಾವು, ಹಾವಿನ ಡೊಂಕು ಉತ್ತಕ್ಕೆ ಸಸಿನ. ಈ ಹರಿದಾಡುವ ಹಾವಿದೆಯಲ್ಲ, ಈ ಹಾವು ಹೀಗೆ ಹರಿದಾಡ್ಕೊಂಡು ಹೋಗ್ತದ. ನಾವು ತಿಳ್ಕೊಂಡಿವಿ ಅದು ಉತ್ತದೊಳಗಡೆ ಹೋದ ಕೂಡಲೇ ಹಾವು ಹೀಗೆ ಹೋಗಿರ್ತದ. ನೀವು ತಿಳ್ಕೊಂಡಿರ್ತೀರಿ ಉತ್ತದೊಳಗೆ ಹಾವು ಹೋಗೋದಂತ ಕೈ ಹಾಕಿದ್ರೆ ಕಚ್ಚಿಸ್ಕೋಬೇಕಾಗ್ತದ. ಉತ್ತದೊಳಗಡೆ ಹೋಗುವ ಹಾವು ತಲೆಯನ್ನು ಮೇಲೆತ್ತಿ ಕೆಳಗಡೆ ಬಾಲ ಬಿಡ್ತದ. ಮೇಲೆ ತನ್ನ ಶಕ್ತಿನ ಇಟ್ಕೊಂಡಿರ್ತದೆ. ಎಂದು ತಲೆನ ಮೇಲೆ ಹೀಗೆ ಎತ್ಕೊಂಡಿರ್ತದ ಹಾವು ಯಾವತ್ತು ಹೀಗೆ ಇರ್ತದೆ, ಕೆಳಗೆ ಹೋಗುವುದಿಲ್ಲ. ಶರಣರು ಲಿಂಗವನ್ನು ಎದಕ್ಕೆ ತಂದ್ರಂದ್ರೆ ಅತಿ ಅದ್ಭುತವಾದ ಶಿವಯೋಗದ 3 ಸಾಲಿನ ವಚನ ಇದು. ಹಾವಿನ ಡೊಂಕು ಉತ್ತಕ್ಕೆ ಸಸಿನ. ಹರಿದಾಡುವಂತಹ ಹಾವು ನೇರವಾಗಿ ಹೋಗಬೇಕಾದ್ರೆ, ಉತ್ತದೊಳಗಡೆ ಹೋಗಬೇಕಾದ್ರೆ ತನ್ನ ತಲೆಯನ್ನು ಮೇಲೆ ಎತ್ತಿಕೊಂಡು ಸಂಪೂರ್ಣವಾಗಿ ದೇಹವನ್ನು ನಿಧಾನವಾಗಿ ನೇರವಾಗಿ ಕೆಳಗಡೆ ಬಿಡುತ್ತದ. ಶಾಂತ ರೀತಿಯಲ್ಲಿ ಇರ್ತದ. ಹಾಗೆ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ. ಈ ನದಿಯ ಡೊಂಕು ಹೀಗೆ ಹರಿತದ. ಹರಿದಾಡುವಂತಹ ನದಿಗೆ ಯಾವಾಗ ಶಾಂತ ಆಗ್ತದಂದ್ರೆ ಸಮುದ್ರಕ್ಕೆ ಹೋದಾಗ ಬಹಳ ನೆಮ್ಮದಿ ಆಗ್ತದೆ. ಕೂಡಲ ಸಂಗನ ಶರಣರ ಡೊಂಕು ಬಹಳ ಅತಿ ಅದ್ಭುತವಾದ ವಚನ ರೀ ಇದು. ಡೊಂಕು, ಈ ಡೊಂಕಿ ಎಲ್ಲಿ ತಿದ್ಕೋಬೇಕಂದ್ರೆ ಲಿಂಗೈನ ಮುಂದೆನೆ ತಿದ್ಕೋಬೇಕು ಅಂತಾರೆ ಶರಣ. ಲಿಂಗೈನ ಎದುರಿಗೆ ನಮ್ಮ ಡೊಂಕುಗಳನ್ನು ತಿದ್ದಿಕೊಳ್ಳಬೇಕು. ಸಾಮಾನ್ಯ ಮನಸ್ಸೇನ್ರಿ ಇದು? ಸುಮ್ಮನೆ ಮನಸ್ಸದನ? ಎಂತೆಂತ ಮನಸ್ಸದವ. ಇಲ್ಲಿ ಕುಂತಿರಲ್ಲ ಒಂದೊಂದು ಬಾಂಬು. ನೀವು ಸುಮ್ಮನೆ ಕುಂತಿರ, ಒಂದೊಂದು ಬಾಂಬ್. ಏನಿದು ಮನಸ್ಸು? ಅದರನ್ನು ಸುಧಾರಿಸಿಕೊಂಡು ಈ ಸಮಾಜದಲ್ಲಿ ಬದುಕಬೇಕಾದ್ರೆ ಬಹಳ ಕಷ್ಟ. ಅದನ್ನ ಯಾಕೆ ಲೇಟಾಗಿ ಬಂದೇವ, ಇಂದು ಸರ್ದು ಕೂತ್ಕೋ ಅಂದ್ರೆ ಮುಗೀತು. ಇದ್ದು ಬಂದವ್ರಲ್ಲ ಸ್ವಾಮಿ ಆದವನಿಗೆ ಎಷ್ಟು ಸಿಟ್ಟಿರ್ಬೋದೇನಾ? ಒಗದ ಬಿಡ್ತದ ಒಳಗಡೆ.
ಯಾಕೆ ಕೇಳ್ತಾನೆ ಅನ್ನೋ ತಿಳುವಳಿಕೆ ಇಲ್ಲ. ಪ್ರವಚನ ಟೈಮಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಬೇಕು, ಬೇಗ ಬರಬೇಕು, ತೊಂದರೆ ಕೊಡಬಾರ್ದು, ಇದಕ್ಕೆ ಹೇಳಿರ್ತೀನಿ ಹೊರತು ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡ್ಲಿಕ್ಕಾಗಿ ಹೇಳೋದಿಲ್ಲ. ಎಲ್ಲವನ್ನ ಒಪ್ಪಿಸಬಹುದು ಈ ಜಗತ್ತಿನಲ್ಲಿ, ಮನಸ್ಸಿಗೆ ಮಾತ್ರ ಒಪ್ಪಿಸುವಂತ ಶಕ್ತಿ ಇವತ್ತಿನವರೆಗೆ ಹುಟ್ಟಿಲ್ಲ. ನೀವೇನೇ ತಂದುಕೊಡ್ರಿ ಮನಸ್ಸಿಗೆ, ಎಲ್ಲವನ್ನ ತಂದುಕೊಡ್ರಿ. ಈ ನಾಯಿತನವ ಮಾಡಿಸು ಕೂಡಲ ಸಂಗಮದೇವ, ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನೆಂತೆನ್ನ ಬಾಳುವೆ. ವಾಹ್, ಬಸವಣ್ಣನವರು ಚೆನ್ನಾಗಿ ಅಬ್ಸರ್ವೇಷನ್ ಮಾಡಿದ್ರಿ. ಬಹಳ ಚೆನ್ನಾಗಿ ತಮ್ಮನ್ನ ತಾವು ಅಬ್ಸರ್ವೇಷನ್ ಮಾಡಿಕೊಂಡ್ರು ಅವರು. ಈಗ ಊರ್ ಗೌಡ ಅಂತ ಇರ್ತಾನ, ಆ ಊರ್ ಗೌಡನ ಮನೆಯಾಗ ಬನ್ನಿ ಮರದ ಸಂದರ್ಭದಲ್ಲಿ ಬನ್ನಿ ಕಡೆ ಕತ್ತಿ ಇಟ್ಟಿರ್ತಾರ. ಊರ್ ಗೌಡ ಅಂತ ಹೋಗಿರ್ತದ, ಅದ್ರ ಕತ್ತಿ ಇರ್ತದ ಗೌಡನ ಮನೆ. ಅವ ಬನ್ನಿ ಕಡಿಬೇಕು ಅಂತ ವರ್ಷ ನವರಾತ್ರಿ ಸಂದರ್ಭದಲ್ಲಿ ಏನು ಮಾಡ್ತಾನವ, ನವರಾತ್ರಿ ಸಂದರ್ಭದಲ್ಲಿ ಏನು ಮಾಡ್ತಾನ, ಆ ಕತ್ತಿಗೆ ಇನ್ನೇನು ಕಡಿಬೇಕಾಗ್ತದಂತ ಹೇಳಿ ಸ್ವಚ್ಛ ಮಾಡಬೇಕು ಅಂತೇಳಿ ಚೆನ್ನಾಗಿ ಬಟ್ಟೆನೆಲ್ಲ ತೆಗೆದುಕೊಂಡು ಒರೆಸಿ ಗೌಡನ ಮನೆಗೆ ಎಣ್ಣೆ ಹಚ್ಚಿದ್ರ ಕಿಮ್ಮತ್ ಕಡಿಮೆ. ಗೌಡ ಏನು ಮಾಡ್ತಾನ, ತುಪ್ಪ ಸೌರಿ ಹೊರಗಡೆ ತಂದಿಡ್ತಾನ. ಯಾವಾಗ ಹೊರಗಡೆ ತಂದು ಇಡ್ತಾನ ತುಪ್ಪನ ಸೌರಿ ತಂದಿಟ್ಟಿರ್ತಕ್ಕಂಥ ಕತ್ತಿ ಮೇಲೆ ತುಪ್ಪ ಹಾಕಿರ್ತಾನಲ್ಲ, GRB ತುಪ್ಪ ಕೇನ್, ಆ ತುಪ್ಪದ ವಾಸನೆ ಎದಕ್ಕೆ ಬಡಿತದ ಅಂತಂದ್ರೆ ನಾಯಿ ಮೂಗಿಗೆ ಬಡಿತದ. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನೆಂತೆನ್ನ ಬಾಳು. ಯಾವಾಗ ಮೂಗು ಬಡಿತದ ನಾಯಿ ಓಡ್ ಬರ್ತದ, ಬೌ 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 ಅಂತ. ಅಂದಳವೇರಿದ ಸೊಣಗ ಕಂಡರೆ ಬಿಡದು ತನ್ನ ಮುನ್ನಿನ ಸ್ವಭಾವವ. ವಾಹ್, ಏನ್ ಸಾಮಾನ್ಯ ತಿಳ್ಕೊಂಡ್ರು. ನಾನು ಇಂಜಿನಿಯರ್, ನಾ ಡಾಕ್ಟ್ರು, ನಾ ಊರ್ ಗೌಡ. ಯಾರಾಗತ್ತಮ್ಮ ಒಳಗೊಬ್ಬಿದ್ದನ್ ಗೌಡ, ಯಾರದನ ಒಳಗೊಬ್ಬದನ, ಅವ ಆಡಕತ್ತಾನ, ಒಳಗೊಬ್ಬ ಆಡಕತ್ತಾನ. ಯಾವಾಗ ಕತ್ತಿಗೆ ತುಪ್ಪದ ವಾಸನೆ ಬಂತು, ನಾಯಿ ಓಡ್ ಬಂದು ಏನು ಮಾಡ್ಬಿಟ್ಟದ, ಆ ಕತ್ತಿಯನ್ನ ಹೀಗೆ ನಕ್ಕಲಿಕ್ಕೆ ಪ್ರಾರಂಭ ಮಾಡದ. ಯಾವಾಗ ನಾಲಿಗೆಯಲ್ಲಿ ನಕ್ಕಲಿಕ್ಕೆ ಪ್ರಾರಂಭ ಮಾಡ್ತು, ಕತ್ತಿ ಹರ್ತಾ ಇತ್ತಲ್ಲ, ನಾಲಿಗೆ ಹರಿದು ಹೋಗ್ಬಿಡ್ತು. ಯಾವಾಗ ನಾಲಿಗೆ ಹರಿತು, ನಾಯಿ ತಿಳ್ಕೊಳತು ಕತ್ತಿ ಒಳಗಿಂದ ಬರಕತ್ತೈತೆ ಇದು ಅಂತ ರಕ್ತ. ಮುಜನ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗ ನೆಂತೆನ್ನ ಬಾಳುವೆ. ಮೂಗಗ ತುಪ್ಪದ ವಾಸನೆ, ನಾಲಿಗೆ ಕತ್ತಿ ಒಳಗ್ ಕಟ್ಟಾಗೈತೆ, ರಕ್ತ ಬರಕತ್ತೈತೆ, ನಾಯಿ ಹೇಳ್ತೈತೆ ಕತ್ತಿಂದ ಬರಕತ್ತೈತೆ. ಇದು ಹಿಂಗ ಸವಿತಾ ಇರುವಂತ ನಾಯಿಗೆ ತನ್ನ ನಾಲಿಗೆಯನ್ನು ಕೊಯ್ದುಕೊಂಡಿದೆ, ಮರೆತು ಬಿಟ್ಟಿದೆ. ತನ್ನ ರಕ್ತವೇ ಎಲ್ಲವೂ ಶ್ರಾವವಾಗಿ ನಾಯಿ ಹೇಗೆ ಸತ್ತೋಗುತ್ತೋ ಹಾಗೆ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನೆಂತೆನ್ನ ಬಾಳುವೆ. ಇದು ಒಂದು ನಾಯಿನೇ ಮಾತನಾಡೋ ಪ್ರವಚನದ ಸ್ವಾಮಿ ನಾಯಿ. ಜಗತ್ ನಾಯಿ ಇದು. ನೋಡಬೇಡ ಅಂದ್ರೆ ನೋಡ್ತದ, ಕೇಳಬೇಡ ಅಂದ್ರೆ ಕೇಳ್ತದ, ತಿನ್ನಬೇಡ ಅಂದ್ರೆ ತಿಂತದ, ಮುಟ್ಟಬೇಡ ಅಂದ್ರೆ ಮುಟ್ತದ, ಹೋಗಬೇಡ ಅಂದ್ರೆ ಹೋಗ್ತದ. ಸುಮ್ಮನೆ ಆಮೇಲೆ ವಿಭೂತಿ ಹಚ್ಕೊಂಡು ಕುಂತಿರ್ತದ. ತಮ್ಮ, ಈ ಜಗತ್ತಿನಲ್ಲಿ ಎಲ್ಲವನ್ನ ಗೆಲ್ಲಬಹುದು, ಎಲ್ಲವನ್ನರಿತು ಫಲವೇನಯ್ಯ ತನ್ನ ತಾನರಿಯದನಕ್ಕ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತನ್ನಲ್ಲಿರುವ ನಿಲುವನ್ನು ಕಾಣದೆ ಕೆಟ್ಟ ನೋಡ ಚೆನ್ನ ಮಲ್ಲಿಕಾರ್ಜುನ. ಒಳಗು ಶುದ್ಧ ಆಗಬೇಕಂದ ಬಸವಣ್ಣ. ಒಳಗು ಶುದ್ಧ ಆಗಬೇಕು. ಸುಮ್ಮನೆ ಮನಸ್ಸದು ಹಿಂಗ್ ಕೂಂತಿರ್ತದ, ಹಿಂಗ ಹಾರಿ ಬಿಡ್ತದ. ಕಣ್ಣು ಹೇಳುತ್ತದ, ಕಣ್ಣು ಹೀಗೆ ಹೇಳುತ್ತದ, ಓ ನಿಜಗುಣಾನಂದ ಸ್ವಾಮೀಜಿ ಪ್ರವಚನ. ಕಿವಿ ಹೇಳುತ್ತದ,
ನಿಜಗುಣಾನಂದ ಸ್ವಾಮೀಜಿ ಪ್ರವಚನ ಅಂತ ಕೇಳ್ತದ, ಕಣ್ಣ ಬ್ಯಾನರ್ ನೋಡ್ತದ, ಕಿವಿ ಶಬ್ದ ಕೇಳ್ತದ, ನಾಲಿಗೆ ಹೇಳತದ, ಒಂದು ಮಿರ್ಚಿ ತಿಂದು ಬರೋಣ ಅಂತ ಹೇಳ್ತದದು. ನಿಮ್ಮ ಕೈಯಾಗಿದ್ದಿದ್ರೆ ಇಷ್ಟೊತ್ತಿಗೆ ನೀವು ನಿಮ್ಮನ್ನ ಹೆಂಗಿಟ್ಟಾನ ದೇವರು, ಹಿಂಗ್ ಚೆಲ್ಲಿ ಬಿಟ್ಟಾನೆಲ್ಲ, ಹಿಂಗ್ ಚೆಲ್ಲಿ ಬಿಟ್ಟಾನ ಪ್ರಕೃತಿ ಒಳಗಡೆ, ಹಿಂಗ್ ಚೆಲ್ಲಾನವ. ಏನು ವೈವಿಧ್ಯಮಯವಾಗಿ ಚೆಲ್ಲಿ ಬಿಟ್ಟಾನ. ಹಿಂಗ್ ಚೆಲ್ಲದ ಒಂದು ಕಡೆ ಎಲ್ಲಿ ನಿಲ್ಲಬೇಕಿದು? ನಿಲ್ತದೇನ? ಬಲ್ಲೆನೆಂಬವರ ಬಲಗೈ ನುಂಗಿತ್ತು, ಬಲ್ಲೆನೆಂಬವರ ಬಲಗೈ ನುಂಗಿತ್ತು. ಹಿಂಗ್ ನುಂಗುತ್ತದಂತೆ ಅದು ಮನಸ್ಸು, ನಿಮ್ಮನ್ನು ಗೊತ್ತಿಲ್ಲದಂತೆ ನುಂಗುತ್ತದದು. ಅದಕ್ಕೆ ಶರಣರು ಲಿಂಗ ಹಿಡ್ಕೊಂಡು, ಬಸವಣ್ಣ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಏನು ಬಸವಣ್ಣನ ಲಿಂಗ ಹಿಡ್ಕೊಂಡು ಲಿಂಗನೇ ಕೇಳಬೇಕು, ಎಲ್ಲ ತಿಳಿಸ್ತದದು, ಎಲ್ಲ ತಿಳಿಸ್ತದದು, ಸಮಾಧಾನದಲ್ಲಿ ತಿಳಿಸ್ತದದು, ಸಮಾಧಾನದಲ್ಲಿ ತೋರಿಸ್ತದ. ಸಮಾಧಾನದಲ್ಲಿ ಮನಸ್ಸನ್ನ ಏಕಾಗ್ರತೆ ಮಾಡುವ ಶಕ್ತಿ ಲಿಂಗಕ್ಕದ. ಇದು ಹಿಂಗ ಹರಿತದ್ರಿ, ಇದು ಬರ್ 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 ಹಿಂಗ ಆ ಕಡೆ ಈ ಕಡೆ ಹರಿತದೆ, ಈ ಕಡೆ ಆ ಕಡೆ ಹರಿತದೆ. ನಾನು ಸ್ವಲ್ಪ ಜೋರಿದ್ದೀನಿ ಸುಮ್ಮನೆ ಕುಂತಾವ, ಇಲ್ಲಾಂದ್ರೆ ಎಲ್ಲ ಮೊಬೈಲಲ್ಲಿ ಮಾತಾಡವೇವು ಬಿಡ್ತಾವೇನೋ, ಸುಮ್ಮನೆ ಕೂತಿರ. ಎಂತೆಂಥವರ ಮನಸ್ಸನ್ನು ಅಲ್ಲಾಡಿಸಿ ಬಿಡುತ್ತದೆ ಮನಸ್ಸು, ಎಂತೆಂಥವರನ್ನು ಅಲ್ಲೋಲ ಕಲ್ಲೋಲ ಮಾಡಿ ಬಿಡುತ್ತದದು, ಎಂತೆಂಥವರನ್ನು ತೆಗೆದುಕೊಂಡೋಗಿ ಬಿಸಾಕಿ ಬಿಡುತ್ತದೆ ಮನಸ್ಸು. ಈ ಮನವೆಂಬ ಮರ್ಕಟವನ್ನು ನಿಮ್ಮ ನೆನೆಹೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನು ಉಳಿಸಿಕೊಳ್ಳಯ್ಯ ಖಂಡೇಶ್ವರ. ಈ ಮನವೆಂಬ ಮರ್ಕಟವನ್ನು ನಿಮ್ಮ ನೆನೆಹೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನು ಉಳಿಸಿಕೊಳ್ಳಯ್ಯ ಖಂಡೇಶ್ವರ. ಅಬ್ಬಾ, ಮನವರಿಯದ ಕಳ್ಳತನವಿಲ್ಲ. ಮನವರಿಯದ ಕಳ್ಳತನವಿಲ್ಲ. ಬಸವಣ್ಣ ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಲೆಕ್ಕಕ್ಕೆ ಸೈರಣೆ ಇಲ್ಲವಯ್ಯ. ಏನ್ರಿ, ಬಸವಣ್ಣನಷ್ಟು ಅನ್ವೇಷಣೆ ಮಾಡಿಕೊಂಡಂತ ಪ್ರವಾದಿಯನ್ನು ನಾನು ಇನ್ನೊಬ್ಬರನ್ನ ನೋಡ್ಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರು ನೋಡ್ಲಿಕ್ಕೆ ಆಗಲಿಲ್ಲ. ಎಲ್ಲರೂ ಕಂಡಿದ್ದೀನಿ ಅಂತ ಹೇಳಿದ್ರು, ಬಸವಣ್ಣ ಇನ್ನೂ ಕಾಣದದ ಅಂತ ಹೇಳಿದ್ರು. ಎಲ್ಲರೂ ನೋಡಿದ್ದೀನಿ ಅಂದ್ರು, ಬಸವಣ್ಣ ಎಲ್ಲರೂ ಸೇರಿ ನೋಡೋಣ ಅಂದ. ಅರ್ಥ ಆಗ್ತದನ್ನ ಹೇಳೋದು? ನೋಡಿದ್ದೀನಿ ಅನ್ನೋದು ಬೇರೆ, ಎಲ್ಲರೂ ಕರ್ಕೊಂಡು ನೋಡ್ತೀನಿ ಅನ್ನೋದು ಬೇರೆ. ಎಲ್ಲರನ್ನ ಹೀಗೆ ಕರೆದುಕೊಂಡು ಹೋದವನು ಬಸವಣ್ಣ. ಈ ಮನಸ್ಸು ಹೀಗಲ್ಲಾಡ್ತದ, ನಿಮ್ಮನ್ನ ನಮ್ಮನ್ನೆಲ್ಲ ಎಂತೆಂಥವರನ್ನ ಮನಸ್ಸು ಅಲ್ಲಾಡಿಸಿ ಬಿಡುತ್ತದದು. ತಮ್ಮ, ಇಲ್ಲಿ ಕುಳಿತವರಿಗೆ ಒಂದು ಮಾತನ್ನು ಹೇಳ್ತಾನೆ, ದಯಮಾಡಿ ನೀವೆಲ್ಲರೂ, ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ, ಬಹಳ ಜನ ಯುವಕರಿದ್ದೀರಿ, ಬಹಳ ಜನ ಮದುವೆ ಆಗಲಾರದ ಯುವಕರಿದ್ದೀರಿ, ಬಹಳ ಜನ ಯುವತಿಯರಿದ್ದೀರಿ, ಬದುಕನ್ನು ಕಟ್ಟಿಕೊಳ್ಳಬೇಕನ್ನತಕ್ಕಂಥವರಿದ್ದೀರಿ. ದಯಮಾಡಿ ನಿಮ್ಮಲ್ಲಿ ಒಂದು ವಿನಂತಿಸ್ಕೊಳ್ತಾನೆ, ಹೆಣ್ಣು ಮಕ್ಕಳೇ, ಸಣ್ಣ ಸಣ್ಣ ಹೆಣ್ಣು ಮಕ್ಕಳೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಗಳೇ, ನಿಮ್ಮನ್ನ ನಾನು ಕರ ಮುಗಿದು ಬೇಡ್ಕೊಳ್ತೇನೆ. ಈ ಜಗತ್ತಿನಲ್ಲಿ ದೈಹಿಕ ಸುಖಕ್ಕಾಗಿ ಪ್ರೀತಿ ಪ್ರೇಮಗಳನ್ನು ಮಾಡಿಕೊಂಡು ಬದುಕನ್ನು ಹಾಳು ಮಾಡಿಕೊಳ್ಳಬೇಡಿ. ಸತ್ಯ ಶುದ್ಧವಾದ ಕಾಯಕ ಮಾಡಿ ತಂದೆ ತಾಯಿ ಗೌರವದಿಂದ ತೋರಿಸಿದ ಅವರನ್ನು ಮದುವೆ ಮಾಡಿಕೊಳ್ಳುವ, ಬದುಕನ್ನು ಕಟ್ಟಿಕೊಳ್ಳುವ ಜೀವನವನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಾಧಿಸಬೇಕಾಗಿದೆ. ಮತ್ತು ಸಮಾಜದಲ್ಲಿ ಏನ್ ನೋಡ್ಬೇಕು, ಹಿಂಗ ಹರಿದು ಬಿಡ್ತದ್ರಿ ಇದು. ಆ ಕಡೆ ಒಂದು ಮೊಬೈಲ್ ಬರ್ತದ, ಹಲೋ ಹಲೋ, ಹೌ ಆರ್ ಯು? ಫೈನ್, ಐ ಲವ್ ಯು, ಐ ಲವ್ ಯು ಟು. ಡಮಾರ್, ಎರಡು ಕೇಸು. ಏನದ ತಮ್ಮ ಇಲ್ಲಿ ಜಗತ್ನಾಗ? ಏನದ ಅಂತ ತಿಳಿದ್ರಿ ನೀನು? ಫಿಸಿಕಲ್ ಹ್ಯಾಪಿನೆಸ್, ಇಟ್ ಇಸ್ ನಾಟ್ ಹ್ಯಾಪಿನೆಸ್. ಜಗತ್ತಿನಲ್ಲಿ ದೈಹಿಕ ಸುಖ ಕ್ಷಣಿಕವಾದ ಸುಖ, ಅದು ದೈಹಿಕವಾದ ಸುಖ, ಅದು ಕ್ಷಣಿಕವಾದ ಸುಖ. ರೂಪ ಬಹಳ ದಿನ ಇರೋದಿಲ್ಲ. ಹಸುವಿದ್ದು ಫಲವೇನು,
ಹಯನವಿಲ್ಲದ ನಕ್ಕ, ರೂಪಿದ್ದು ಫಲವೇನು, ಗುಣವಿಲ್ಲದ ನಕ್ಕ, ನಾನಿದ್ದು ಫಲವೇನು, ನಿಮ್ಮ ನರಿಯದ ನಕ್ಕ ಚೆನ್ನಮಲ್ಲಿಕಾರ್ಜುನ. ಈ ಕಡೆ ಕುಂತವ್ರನ್ನೊಂದು ವಿನೋಸ್ಕೊಳ್ತೀನಿ ಹುಡುಗರೆ. ವಾಟ್ ಈಸ್ ಲೈಫ್? ಜೀವನ ಅಂದ್ರೆ ಏನು? ಕೇವಲ ಜೀವನ ಅನ್ನತಕ್ಕಂಥದ್ದು ಪ್ರೀತಿ ಪ್ರೇಮಗಳ ಮಧ್ಯದಲ್ಲಿ ಇದೆಯೇ? ಒಂದು ಮೊಬೈಲ್ ಅಲ್ಲಿ ಇದೆಯೇ? ಕ್ಷಣಿಕವಾದ ಮನಸ್ಸುಗಳನ್ನು ಚಂಚಲ ಮಾಡಿಕೊಂಡು ಬದುಕನ್ನು ನರಕದ ಶುದ್ಧ ಮಾಡಿಕೊಳ್ಳತಕ್ಕಂಥ ವ್ಯವಸ್ಥೆ ಒಳಗಡೆ ಇವತ್ತು ಈ ಸಮಾಜದಲ್ಲಿರುವಾಗ ಬಸವಣ್ಣ ನಮ್ಮನ್ನು ಕರೆದಿದ್ದಾನೆ ಕೈ ಬೀಸಿ. ಬಸವಣ್ಣ ಇವತ್ತು ನಮ್ಮನ್ನು ಕರೆದು ಕೈ ಬೀಸಿ ಕರೀತಾ ಇದ್ದಾನೆ. ಏನು ಇವತ್ತು ನಮ್ಮ ಜೀವನ, ಹುಡುಗರ ಜೀವನ? ಯಾರನ್ನಾದ್ರೂ ಕೇಳ್ರಿ, ವಾಟ್ ಈಸ್ ಲೈಫ್? ಯಾರು ಒಬ್ಬ ಎದ್ದು ನಿಂತು ಹೇಳ್ಬೋದು, ಈ ಸ್ವಾಮಿಗೆ ಏನ್ ಗೊತ್ತು ಲೈಫ್ ಅನ್ನೋದು? ಎಲ್ಲೋ ಸನ್ಯಾಸಿ ಆಗಿಬಿಟ್ಟಾನ, ಬಂದಾನ ಏನ್ರಿ ಮಿಟಾರಣ್ಣ? ಎಲ್ಲೋ ಸನ್ಯಾಸಿ ಆಗನ ಬಂದಾನ, ಇವನಿಗೇನು ಗೊತ್ತು ಲೈಫ್ ಅಂದ್ರ? ವಾಟ್ ಈಸ್ ಲೈಫ್ ಅಂತ ಯಾರನ್ನಾರು ಕೇಳ್ರಿ. ಲೈಫ್ ಇಸ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ಡಿನ್ ಅಂಡ್ ದಿವಾ. ಒಂದು ಬಕೆಟ್ ತಂದು ಸರಾಯಿ ನೀಡ್ರಿ, ಇನ್ನೊಂದು ಬಕೆಟ್ ನಲ್ಲಿ ಹಾಲು ಇಡ್ರಿ, ಒಂದು ನಾಯಿ ಹಿಡ್ಕೊಂಡು ಬಂದು ಅದ್ರ ಮುಂದೆ ನಿಲ್ಲಿಸ್ರಿ, ನಾಯಿ ಯಾವ್ದು ಕುಡಿತಿದ್ ನೋಡಿ ಜೀವನ ಪ್ರಾರಂಭ ಮಾಡ್ರಿ. ಸುಮ್ಮನೆ ನೋಡೋದಷ್ಟೇ ಅದನ್ನ. ಮನಸ್ಸುಗಳೆಲ್ಲವೂ ಕೆಟ್ಟೋಗಿದೆ, ಭಾವನೆಗಳೆಲ್ಲವೂ ವಿಕಾರವಾಗಿದೆ ಇವತ್ತು ಸಮಾಜದಲ್ಲಿ. ಹೆಣ್ಣು ಮಕ್ಕಳ ಬದುಕು ನಂದನವಾಗಬೇಕು, ಗಂಡ ಮಕ್ಕಳ ಬದುಕು ಈ ಸಮಾಜಕ್ಕೆ ಮಾರ್ಗದರ್ಶನವಾಗಬೇಕು. ಟಿವಿ ಬರಲಿ, ಮಾಧ್ಯಮಗಳು ಬರಲಿ, ಫೋನ್ ಬರಲಿ, ಎಲ್ಲವೂ ಬರಲಿ. ಶರಣರು ಎಷ್ಟು ಅತಿ ಅದ್ಭುತವಾದಂತ ಯೋಗವನ್ನು ಕೊಟ್ಟರು. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಎಂತಹ ಯೋಗ, ಎಂತಹ ಯೋಗ! ನಮ್ಮ ತಾಯಂದ್ರಿಗೆ ವಿನಂತಿಸ್ಕೊಡ್ತಾನೆ, ದಯಮಾಡಿ ಲವ್ ಗಿವ್ ಅನ್ನೋದ್ರಿಂದ ದೂರ ಸರಿರವ. ನಾನು ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದ್ದೆ. ಒಂದು ಹುಡುಗಿ PUC ಓದುವ ಹುಡುಗಿ ನನ್ನ ಎದುರಿಗೆ ಬಂದು ನಮಸ್ಕಾರ ಮಾಡಿ, ಬುದ್ಧಿ ನೀವು ಬಂದಿದ್ದೀರಿ ಅಂತ ಹೇಳಿ ನಾವು ಉಳಿದಿದ್ದೀನಿ, ಇಲ್ಲಾಂದ್ರೆ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದೆ. ಯಾಕೆ? ನನ್ನ ನಂಬಿಸಿದ ಹುಡುಗ ನನ್ನನ್ನು ಕೈ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಈಗ ನಾನು ತಾಯಿ ಆಗಿದ್ದೇನೆ, ಏನು ಮಾಡಬೇಕು? ಮನಸ್ಸು ಹೀಗೆ ಹರಿದು ಬಿಡ್ತದೆ, ಕ್ಷಣಿಕ ಹೀಗೆ ಹರಿದು ಬಿಡ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಯುವಕರ ನಿಮಗಾಗಿ ಧರ್ಮ, ಯುವಕರಿಗಾಗಿ ಯೋಗ, ಯುವಕರಿಗಾಗಿ ಶಾಸ್ತ್ರ, ಯುವಕರಿಗಾಗಿ ಶಿವಯೋಗ. ಅದು 18 ವರ್ಷ ದಾಟಿರ್ತದೆ, ಹೀಗೆ ಹರಿದಾಡ್ತದೆ ಸ್ವಾಮಿ. ಅದು ಹರಿದಾಡ್ತದೆ, ಯೌವನ ಹೀಗೆ ಹರಿದಾಡ್ತದ. ಅಂತಸ್ತಿದ್ರೆ ಏನು, ಆಸ್ತಿ ಇದ್ದರೆ ಏನು, ಸಂಪತ್ತಿದ್ದರೆ ಏನು, ಬದುಕಿನಲ್ಲಿ ಆನಂದ ಇಲ್ಲ ಅಂದ್ರೆ ತಗೊಂಡು ಏನು ಮಾಡೋದದ? ಈ ಸಮಾಜದಲ್ಲಿ ಏನು ಮಾಡೋದದ ಹೇಳ್ರಿ? ಏನು ಮಾಡೋದದ? ತಾಯಿ MBBS ಮುಖ್ಯ ಅಲ್ಲ, MS ಮುಖ್ಯ ಅಲ್ಲ ತಮ್ಮ. ಹಿಂಗೆ ಹರಿದು ಬಿಡ್ತದ ಮನಸ್ಸು, ಹಿಂಗೆ ಹರಿತು, ಒಂದು ಸಲ ಒಡಿತು, ಕಟ್ಟಕ್ಕಾಗಲ್ಲ, ಬಹಳ ಕಷ್ಟ. ಸಣ್ಣ ವಯಸ್ಸಿನಲ್ಲಿ ನೀವು ಧ್ಯಾನಕ್ಕೆ ಬನ್ನಿ, ಸಣ್ಣ ವಯಸ್ಸಿನಲ್ಲಿ ಯೋಗಕ್ಕೆ ತನ್ನಿ ಮಕ್ಕಳನ್ನ. ಹಿರಿಯರೇ, ಕುಳಿತಿರುವ ತಂದೆ ತಾಯಿಗಳೇ, ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ನೀವು ಮಕ್ಕಳಿಗೆ ಮನೆ ಮಾಡಬೇಡಿ, ಆಸ್ತಿ ಮಾಡಬೇಡಿ, ಒಳ್ಳೆಯ ಶಿಕ್ಷಣ ಕೊಡಿ. ಮಕ್ಕಳನ್ನ ಮನೆಯಲ್ಲಿ ಸಣ್ಣ ವಯಸ್ಸಿನಲ್ಲೇ ಲಿಂಗವನ್ನು ಕೊಟ್ಟು ಅವರಿಗೆ ತಿಳಿಲಿ ಬಿಡಲಿ, ಅವರಿಗೆ ಧ್ಯಾನ ಮತ್ತು ಯೋಗದ ಕಡೆಗೆ ಮಕ್ಕಳನ್ನು ತರಲಿಕ್ಕೆ ನೀವೆಲ್ಲರೂ ಪ್ರಯತ್ನ ಪಡಬೇಕಾಗಿರ್ತಕ್ಕಂಥದ್ದು ಇವತ್ತು ಸಮಾಜದಲ್ಲಿ. ಇಷ್ಟು ಹಿಂಸೆ ಇದೆ, ಏನು ಮಾಡಕ್ಕಾಗೋದಿಲ್ಲ. ಲವ್ ಮಾಡು. ತಂದೆ ಮಾತು ಕೇಳೋದಿಲ್ಲ, ತಾಯಿ ಮಾತು ಕೇಳೋದಿಲ್ಲ, ಯಾರ ಮಾತು ಕೇಳೋದಿಲ್ಲ. ಕೊನೆಗೆಲ್ಲ ಬಂದು ಕುಂತಿರ್ತಾವ ಸುವರ್ಣ ನ್ಯೂಸ್ನಲ್ಲಿ, ಲಕ್ಷ್ಮಿ ಮುಂದೆ ಕೂತಿರ್ತದೆ, ಇದು ಕಥೆಯಲ್ಲ ಜೀವನ. ಅಷ್ಟು ಸುಲಭ ಅಲ್ಲ ಈ ಮನಸ್ಸು. ಸುಮ್ಮನೆ ಹಿಂಗೆ ಹಿಡ್ಕೋಬೇಕು. ಒಂದು ತಾಸು ಪ್ರವಚನ ಇಷ್ಟು ಜೋರಾಗಿ ಯಾಕೆ ಹೇಳ್ತೀನಿ ಅಂದ್ರೆ, ದೇಹ ಶ್ರಮ ಆಗಿ ಸುಸ್ತು ಹೊಡೆದು ಸುಮ್ಮನೆ ಹೋಗಿ ಹಾಸಿಗೆ ಮೇಲೆ ಬಿದ್ದ ಕೂಡಲೇ ನಿದ್ರೆ ಬರಬೇಕು. ಅದಕ್ಕೆ ಹಿಂಗೆ ಮಾತಾಡ್ತೀನಿ. ಹುಡುಗಾಟಿಗೆ ಹಚ್ಚಿರಿನ ಗೆಲ್ಲೋದು ಬಹಳ ಸಂಯಮದಿಂದ ಗೆಲ್ಲಬೇಕು, ಸಮಾಧಾನದಿಂದ ಸಂಸಾರ ಮಾಡಬೇಕು,
ಸಮಾಧಾನದಿಂದ ಗಂಡ ಹೆಂಡತಿಯರು ಜೀವನ ಮಾಡಬೇಕು. ಸಮಾಧಾನದಿಂದ ತಂದೆ ತಾಯಿಗಳನ್ನ ಹಿರಿಯರು ಕಾಣಬೇಕು. ಸಮಾಧಾನದಿಂದಿರಬೇಕು. ಯುವಕರೇ, ಎಷ್ಟು ಜನ ಇದ್ರಿ ಕೈ ಎತ್ತರಿ. ಇಲ್ಲಿ ನನಗೆ ಮದುವೆ ಆಗಲಾರದೆ ಯುವಕರು ದಯಮಾಡಿ ಕೈ ಎತ್ತರಿ. ಯುವತಿಯರು ಕೈ ಎತ್ತಿ. ಎಷ್ಟು ಜನ? ಬಹಳ ಧನ್ಯವಾದಗಳು. ಇಷ್ಟು ಜನ ಆದರೂ ನನ್ನ ಪ್ರವಚನ ಕೇಳ್ತಿದ್ರಲ್ಲ, ಸಾಕು. ಇದಕ್ಕಿಂತ ದೊಡ್ಡದು ಏನಿದೆ ಈ ಸಮಾಜದೊಳಗಡೆ? ನಮ್ಮ ಭಾವಿ ಜೀವನದ ಸಂದೇಶಗಳನ್ನು ಹೊತ್ತುವವರು ಇವತ್ತು ನಮಗೆ ಯುವಕರು, ನಿಮ್ಮ ಮಕ್ಕಳು, ನಿಮ್ಮ ಮನೆಯ ಒಳಗಡೆ ನಮಗೆ ನಮಸ್ಕಾರ ಮಾಡದಿದ್ರು ಪರವಾಗಿಲ್ಲ, ನಿಮಗೆ ನೋವು ಕೊಡಲಾರದಂಥ ಬದುಕಿನ ಜೀವನ ಕೊಟ್ಟರೆ ಸಾಕು. ಈ ಸಮಾಜದೊಳಗಡೆ ನಾವು ಅದನ್ನು ಕಾಣ್ತೇವೆ. ಅದು ನೋವು ಹರಿತದೆ, ಹಿಂಗೆ ಹರಿದು ಬಿಡ್ತದೆ. ಸ್ವಲ್ಪ ತಡ್ಕೊಡ್ರವ. ಏನು ಅವನ ಕಾಲೇಜ್ ಹತ್ರ ಯಾರ್ದೋ ಬೈಕ್ ತಂದಿರ್ತಾನೆ, ಈಕೆ ತಿಳ್ಕೊಂಡಿರ್ತಾನೆ ಅವನದೇ ಬೈಕು ಅಂತ. ಯಾರ್ದೋ ಕಾರ್ ಓದ್ಕೊಂಡು ಬಂದಿರ್ತಾನ, ಅಯ್ಯೋಯ್ಯೋ ಕಾರಾಗ ಕರ್ಕೊಂಡು ಹೋಗ್ತಾನೇನ. ತಂಗಿ, ನಾವು ವಿನಸ್ಕೊಳ್ತಾನೆ, ಒಂದು ಸ್ವಾಮಿ ಕೆಟ್ಟರೆ ಸಮಾಜದಲ್ಲಿ ಇನ್ನೊಬ್ಬ ಸ್ವಾಮಿ ಹುಟ್ಟಬಹುದು, ಆದರೆ ಒಂದು ಕುಟುಂಬ ಕೆಟ್ಟರೆ ಇಡೀ ಜನರೇಷನ್ ಗ್ಯಾಪೇ ಕೆಟ್ಟು ಹೋಗ್ತದೆ ಅನ್ನತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತೆಲ್ಲ ನಿಮ್ಮಂತಹ ಕುಟುಂಬದಿಂದ ನಾವು ಬಂದವರು. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಕೊಟ್ಟಿದ್ದಾರೆ. ಶಂಕರಾಚಾರ್ಯರನ್ನ ಕೊಟ್ಟವರು ನಿಮ್ಮಂತಹ ಕುಟುಂಬ. ಮಧ್ವಾಚಾರ್ಯರು ಕೊಟ್ಟಂಥದ್ದು ನಿಮ್ಮಂತಹ ಕುಟುಂಬ. ಈ ಜಗತ್ತಿನಲ್ಲಿ ಎಷ್ಟು ದೊಡ್ಡವರಾಗಿದ್ದಾರೆ, ಅವರಿಗೆಲ್ಲರಿಗೂ ಗುರುಗಳು ಯಾರು ಅಂದ್ರೆ ತಂದೆ ತಾಯಿಗಳು ಗುರುಗಳು ಅನ್ನತಕ್ಕಂಥದನ್ನ ಕಾಣಬೇಕಾಗಿರ್ತಕ್ಕಂಥದ್ದು. ಈ ಮನಸ್ಸು ಹೀಗೆ ಹೊಡೆದೋಗ್ತದ್ರಿಪ್ಪ. ದಯಮಾಡಿ ಹಿಂಗೆ ಹರಿಯುವ ಮನಸ್ಸಿಗೆ ಶರಣರು ಲಿಂಗ ಇಟ್ಕೊಡ್ರಪ್ಪ. ಅದಕ್ಕೆ ಲಿಂಗಾಯತ ಧರ್ಮದಲ್ಲಿ ಎಂತಹ ಧರ್ಮ ತಂದ್ರು ಅಂದ್ರೆ, ಸಂಸ್ಕಾರಗಳಲ್ಲಿ ಲಿಂಗಾಯತ ಧರ್ಮದ ಸಂಸ್ಕಾರ ಬಹಳ ದೊಡ್ಡ ಸಂಸ್ಕಾರ ರೀ. 7 ತಿಂಗಳು ತುಂಬಿ 8 ತಿಂಗಳು ತಾಯಿ ಗರ್ಭದಲ್ಲಿ ಲಿಂಗಧಾರಣಾ ಸಂಸ್ಕಾರ, ಗರ್ಭದೀಕ್ಷಾ ಸಂಸ್ಕಾರ, ಉದಯ ಮಗು ಜನನ ಆದ ಮೇಲೆ ಲಿಂಗಧಾರಣಾ ಸಂಸ್ಕಾರ, 9-10 ವರ್ಷಕ್ಕೆ ಲಿಂಗ ದೀಕ್ಷಾ ಸಂಸ್ಕಾರ, ಮದುವೆ ಆದಾಗ ಸಂವಹರದಲ್ಲಿ ಸಂಸಾರದ ದೀಕ್ಷಾ ಸಂಸ್ಕಾರ. ಅದಾದ ನಂತರ ನಮ್ಮಲ್ಲಿ ಒಂದು ದೊಡ್ಡ ಸಂಸ್ಕಾರ ಇದೆ. 75 ವರ್ಷ ದಾಟಿದ ಮೇಲೆ ನಮ್ಮಲ್ಲಿ ಷಷ್ಠಬ್ದಿ ಇಲ್ಲ. ಷಷ್ಠಬ್ದಿ ವೈದಿಕ ಪರಂಪರೆ, ಇದು ಷಷ್ಠಬ್ದಿ ಅನ್ನತಕ್ಕಂಥ ಶಬ್ದ. 60 ವರ್ಷ ದಾಟಿದ ಮೇಲೆ ಬರ್ತಕ್ಕಂಥ ಷಷ್ಠಬ್ದಿ ಇದೆಯಲ್ಲ, ಅದು ವೈದಿಕ ಪರಂಪರೆಯ ಷಷ್ಠಬ್ದಿ. ಅದು ನಮ್ಮ ಲಿಂಗಾಯತ ಧರ್ಮದಲ್ಲಿ ಷಷ್ಠಬ್ದಿ ಇಲ್ಲ. ವಿಭೂತಿ ವಿಳ್ಳೆಯ ಸಂಸ್ಕಾರ ಇದೆ. ವಿಭೂತಿ ವಿಳ್ಳೆಯ ಸಂಸ್ಕಾರ ಅಂದ್ರೆ 70 ದಾಟಿದ ಮೇಲೆ ಅಣ್ಣ ತಮ್ಮ ಬಂಧು ಬಳಗದವ್ರನ್ನೆಲ್ಲರನ್ನು ಕರೆಸಿ ಪ್ರಸಾದ ಮಾಡಿಸಿ ಎಲ್ಲರ ಕೈಲಿ ವಿಭೂತಿ ಕೊಟ್ಟು, ಜೀವಂತ ಇರುವಾಗಲೇ ಅವರ ಕೈಯಲ್ಲಿ ವಿಭೂತಿ ತೆಗೆಸ್ಕೊಂಡು ಇಟ್ಟುಕೊಂಡು, ಮನೆಯಲ್ಲಿ ಸತ್ತ ನಂತರ ಅವರು ಬರದೇ ಇದ್ರು ಆ ವಿಭೂತಿಯಲ್ಲಿ ಮಣ್ಣು ಮಾಡುವಂತ ಸಂಸ್ಕಾರ ಲಿಂಗಾಯತರಲ್ಲಿದೆ ಅನ್ನತಕ್ಕಂಥದ್ದು. ಸಂಸ್ಕಾರದಲ್ಲಿ ಭಿನ್ನ, ಸಂಸ್ಕಾರಗಳಲ್ಲಿ ಭಿನ್ನ. ವೀರಶೈವರ ಸಂಸ್ಕಾರ ಬೇರೆ, ವೈದಿಕರ ಸಂಸ್ಕಾರ ಬೇರೆ, ಲಿಂಗಾಯತ ಧರ್ಮದ ಸಂಸ್ಕಾರವೇ ಬೇರೆ. ಗರ್ಭದೀಕ್ಷಾ ಸಂಸ್ಕಾರ, ಲಿಂಗಧಾರಣಾ ಸಂಸ್ಕಾರ, ಲಿಂಗ ದೀಕ್ಷಾ ಸಂಸ್ಕಾರ, ಸಂಸಾರದ ಸಂಸ್ಕಾರ, ವಿಭೂತಿ ವಿಳ್ಳೆ ಸಂಸ್ಕಾರ, ಕೊನೆಗೆ ಲಿಂಗದಲ್ಲಿ ಜನನ. ಲಿಂಗೈಕ್ಯರಾದ ಮೇಲೆ ಲಿಂಗೈಕ್ಯ ಸಂಸ್ಕಾರ. ಲಿಂಗದಲ್ಲಿ ಹುಟ್ಟಿ, ಲಿಂಗದಲ್ಲಿ ಬೆಳೆದು, ಲಿಂಗದಲ್ಲಿ ಬೆವರಿಸಿ, ಲಿಂಗದಲ್ಲಿ ಲಿಂಗೈಕ್ಯರಾದವರಿಗೆ ಭವಬಂಧನ ಉಂಟೆ ಹೇಳ. ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ಆಯಿತೆನ್ನೆ, ಆಗವೆನ್ನೆ, ನಾನೆನ್ನೆ, ನೀನೆನ್ನೆ, ಚನ್ನಮಲ್ಲಿಕಾರ್ಜುನ ದೇವ. ಲಿಂಗೈಕ್ಯವಾದ ಬಳಿಕ ಏನು? ಎಷ್ಟು ಅತ್ಯದ್ಭುತ ಧರ್ಮ ರೀ ಇದು. ಬೈ ಬರ್ತಿನಿಂದ ಹಿಡಿದು ಸಂಸ್ಕಾರ. ವೈದಿಕರೊಳಗಡೆ ಸಂಸ್ಕಾರ 10 ವರ್ಷ ದಾಟಿದ ಮೇಲೆ ದ್ವಿಜ ಸಂಸ್ಕಾರ. ನಮ್ಮದು ಹೊಟ್ಟೆ ಒಳಗೆ ಕೂಸಿದ್ದಾಗಲೇ ಗರ್ಭದೀಕ್ಷಾ ಸಂಸ್ಕಾರ. ಯಾಕೆ? ನಮಗೆ ಮುಟ್ಟು ಪವಿತ್ರ. ಇಷ್ಟು ಅತಿ ಅದ್ಭುತ. ನಮಗೆ ಮುಟ್ಟು ಪವಿತ್ರ. ಹೊಲೆಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ. ಇಷ್ಟು ಲಿಂಗತತ್ವ ಎಲ್ಲೆಲ್ಲಿ ಅಳವಡಿಸಿದ್ರು ನೋಡ್ಬೇಕು ಶರಣರು. ಹೊಲೆಗಂಡಲ್ಲದ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ, ಇದು ಲಿಂಗ. ಜನನ ಆಗುವ ಪೂರ್ವದಲ್ಲಿ ಲಿಂಗಧಾರಣ ಸಂಸ್ಕಾರ. ಅದಕ್ಕೆ ದಯಮಾಡಿ ನಾನು ವಿನಸ್ಕೊಳ್ತೇನೆ, ಲಿಂಗವನ್ನ ಕೊರಳ ಕಟ್ಟಿಕೊಡ್ರಿ.
ಲಿಂಗವನ್ನು ಎಲ್ಲರೂ ಕೊರಳಲ್ಲಿ ಕಟ್ಟಿಕೊಳ್ಳಿ. ಬಸವಣ್ಣ ಲಿಂಗ ಧ್ಯಾನ, ಲಿಂಗ ಯೋಗ, ಲಿಂಗ ಸಂಸ್ಕಾರ, ಸತ್ತರೆ ಸಂಗಾತಿಯಾಗಿ ಊಳಿಸಿಕೊಂಬ ಇಷ್ಟಲಿಂಗವ ಸಟೆ ಮಾಡಿಕೊಟ್ಟೆಯಲ್ಲ. ನಮ್ಮನ್ನು ಮಣ್ಣಿಗೆ ಹಾಕೋತಿಗೆ ಏನಾಗ್ತಾರ್ರಿ? ಲಿಂಗ ಹಾಕ್ತಾರೆ. ನೀನು ಗಣಪತಿ ಪೂಜೆ ಮಾಡಿದ ಹಾಕ್ತಾರ, ನೀನು ಕಟಕಟ ವೀರಭದ್ರನ ಹಾಕ್ತಾರ. ಏನು ಎಂಥ ಧರ್ಮ, ಎಂಥ ಧರ್ಮ! ಕೊರಳಾಗ ಲಿಂಗ ಕೊಟ್ಟುಕೊಡ್ರಿ ಅಂದ್ರೆ ಒಬ್ಬೊಬ್ರು ಕೊಟ್ಟು. ಇಟ್ ಈಸ್ ಫ್ಯಾಷನ್, ಫ್ಯಾಷನ್. ಕೆಲವರಂತೂ ಆ ಕಡೆ ಮೈಸೂರು ಭಾಗದಲ್ಲಿ ಹೆಣ್ಮಕ್ಳು ಲಿಂಗ ಕಟ್ಕೊಡ್ರಿ ಅಂದ್ರೆ, ಇಲ್ರಿ ನಾವಿನ್ನೂ ಮಿಸ್ ಆಗಿ ಕಾಣಬೇಕು, ಒಂದಿನ ಮಿಸ್ ಆಗಿ ಹೋಗ್ತೀವಿ ಹೋಗೋ ಕಡೆ. ಸ್ವಾಮಿ, ನೀವೇನು ಬಂಗಾರ ಹಾಕ್ತೀರಿ, ನೀವೇನು ಬಂಗಾರ ಹಾಕ್ತೀರಿ ಸ್ವಾಮಿ? ಅರಬ್ ಕಂಟ್ರಿ ಒಳಗಡೆ 70 ಕೆಜಿ ಬಂಗಾರ ಹಾಕ್ತಾರೆ ಹೆಣ್ಣುಮಕ್ಕಳು. ಮೈ ಮೇಲಿನ ಬುರ್ಕೆ ತೆಗೆಯೋದಿಲ್ಲ, ಕಟ್ಟುತ್ತಾರ. ಬ್ರಾಹ್ಮಣ ಹೆಣ್ಣು ಮಕ್ಕಳನ್ನು ನೋಡ್ರಿ ಹೇಗೆ ಧರ್ಮ ಕಟ್ಟಿದ್ದಾರೆ. ಇಸ್ಲಾಂ ಧರ್ಮದ ಹೆಣ್ಣು ಮಕ್ಕಳು ನೋಡ್ರಿ ಹೇಗೆ ಧರ್ಮವನ್ನು ಕಟ್ಟಿದ್ದಾರೆ. ಕ್ರೈಸ್ತ ಧರ್ಮದ ಹೆಣ್ಣು ಮಕ್ಕಳು ನೋಡ್ರಿ ಹೇಗೆ ಧರ್ಮವನ್ನು ಕಟ್ಟಿದ್ದಾರೆ. ಹಾಗೆ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ, ಲಿಂಗಾಯತ ಅಂದ್ರೆ ಅದು ಜಾತಿ ಅಲ್ಲ, ಯಾರು ಬೇಕಾದ್ರೂ ಲಿಂಗಾಯತರಾಗಬಹುದು, ಯಾರು ಬೇಕಾದ್ರೂ ಲಿಂಗ ಕಟ್ಟಬಹುದು, ಯಾರು ಬೇಕಾದ್ರೂ ಲಿಂಗಾಯತ ಧರ್ಮವನ್ನು ಸ್ವೀಕರಿಸಬಹುದು. ಆದ್ರೆ ಅಧಿಕೃತವಾಗಿ ನೀವು ಇಲ್ಲಿ ಲಿಂಗಾಯತರು ಅನ್ನೋರು ಇದ್ರೆ ನಾಳೆನೆ ಕೊರಳಲ್ಲಿ ಎಲ್ಲರೂ ಲಿಂಗವನ್ನ ಕಟ್ಟಿಕೊಳ್ಳಬೇಕನ್ನತಕ್ಕಂಥದನ್ನ ತೀರ್ಮಾನ ಮಾಡಿಕೊಳ್ಳಬೇಕು ನೀವೆಲ್ಲರೂ. ಲಿಂಗ ಹಂಗಲ್ಲ. ಒಂದು ಊರಿನಲ್ಲಿ ಹಿಂಗೆ ಪ್ರವಚನ ಹೇಳಕತ್ತಿದ ಕೂಡಲೇ ಹೆಣ್ಮಗಳು ಲಿಂಗ ತತ್ವ ಹೇಳಕತ್ತಾರ ಅಂತ ಹೇಳಿ ಕರಡಿಗೆ ತಗೊಳ್ಳೋದು, ಹಿಂಗ್ ನಮಸ್ಕಾರ ಮಾಡೋದು. ನಾನು ಪ್ರವಚನ ಮುಗಿದ್ಮೇಲೆ ಹೆಣ್ಮಗಳು ಕರೆದೆ, ಯವ್ವ ಏನವ್ವ ಅತಿ ಅದ್ಭುತವಾದ ಹೆಣ್ಮಗಳು ನೀನು. ಪ್ರವಚನ ಶುರು ಮಾಡಿದಾಗಲಿಂದ ಕೊನೆವರೆಗೂ ಲಿಂಗ ತತ್ವ ಮುಗಿಯವರೆಗೂ ಆ ಕರಡಿಗೆ ತಗೊಂಡು ನಮಸ್ಕಾರ ಮಾಡಕತ್ತಿ. ನೀನ್ ಲಿಂಗ ಆದ್ರೂ ಹೆಂಗಿರ್ಬೋದು ಹೇಳ್ತಾ ಅಂತ ಆಕಿನ ಕೇಳಿದೆ. ಆಕೆ ಕರಡಿಗೆ ತೆಗೆದು ತೋರಿಸ್ಲಿ, ಅಪ್ಪ ಇದ್ರೊಳಗೆ ಲಿಂಗ ಇಲ್ಲ, ನಶ್ಯ ಪುಡಿಯೋದ ಮುಷಕತ್ತೀನಿ ಅಂದ್ಲಾಕೆ. ನಿಮ್ ಲಿಂಗದ ಕಾಯಿ ಸುಣ್ಣ ಇಟ್ಕೊಳಕ, ನಶ್ಯ ಪುಡಿ ಇಟ್ಕೊಳಕ. ಸ್ವಾಮಿ ಸ್ವಾಮಿ ಧೈರ್ಯದಿಂದ ಎದೆ ಮೇಲೆ ಹಾಕೊಡ್ರಿ ಲಿಂಗನ. ಧೈರ್ಯದಿಂದ ಎದೆ ಮೇಲೆ ಹಾಕೊಂಡು ತಿರುಗಾಡ್ರಿ. ಧೈರ್ಯದಿಂದ ಎದೆ ಮೇಲೆ ಹಾಕೊಂಡು ಲಿಂಗ. ಈ ಜಗತ್ತಿನೊಳಗಡೆ ಇಸ್ಲಾಂ ಧರ್ಮ ಇರಲಿ, ಸಿಖ್ ಧರ್ಮದ 10ನೇ ಗುರುಗೋವಿಂದ ಸಿಂಗು ಯಾವಾಗ ಧರ್ಮ ಹಾಳಾಗುವಂತ ಸಂದರ್ಭದಲ್ಲಿ ತಲೆಯ ಮೇಲೆ ಪೇಟ ಇರಬೇಕು, ಗಡ್ಡ ಬಿಡಬೇಕು, ಮುಡಿ ಬೋಳಿಸಬಾರದು, ಕೈಯಲ್ಲಿ ಬಳೆ ಇರಬೇಕು, ಕತ್ತಿ ಇಡಬೇಕಿರತಕ್ಕಂತ ಸೂತ್ರಗಳನ್ನು ತರುವುದರ ಮುಖಾಂತರ ಸಿಖ್ ಧರ್ಮವನ್ನು ಕಾಪಾಡಿದ್ರು. ಯಾವತ್ತು ಮಡಿ ಮೈಲಿಗೆ ಇಲ್ಲದಂತೆ ಮನೆಯಲ್ಲೇ ಕುಳಿತು ಗುಡಿಗುಂಡಾರದ ಗೋಜಿಗೆ ಹೋಗಲಾರದೆ, ಪುರೋಹಿತ ಶಾಹಿಗಳ ಕೈಯಲ್ಲಿ ಸಿಕ್ಕಲಾರದೆ, ಮೂಢನಂಬಿಕೆ ಕಂದಾಚಾರಕ್ಕೆ ಬಲಿಯಾಗದೆ, ಏಕಮೇವ ಅದ್ವಿತೀಯವಾಗಿರ್ತಕ್ಕಂತಹ ನಾನು ಮತ್ತು ನೀನು ಅನ್ನತಕ್ಕಂತಹ ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರಿದೆ ಜಗವೆಲ್ಲ ಬರೆಯಲು ಮಹಾದೇವ ಮಹಾದೇವ ಅನ್ನತಕ್ಕಂತಹ ಏಕಮೇವವಾಗಿರ್ತಕ್ಕಂತಹ ಏಕೇಶ್ವರವಾದದೊಂದಿಗೆ ದೇಹ ಮನಸ್ಸು ಆತ್ಮವನ್ನ ಇಷ್ಟ ಪ್ರಾಣ ಭಾವದಿಂದ ಏಕಕಾಲಕ್ಕೆ ತನು ಮನ ಆತ್ಮ ಭಾವ ಶರೀರದಿಂದ ಪೂಜಿಸಿಕೊಳ್ಳುತ್ತಾ, ನೋಡುತ್ತಾ, ನೋಡಿಕೊಳ್ಳುತ್ತಾ, ಆನಂದಿಸುತ್ತಾ ಅದರ ಜೊತೆಯಲ್ಲಿ ಸಮರಸವಾಗುವಂತ ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥ ಒಂದು ಯೋಗವಿದ್ರೆ ಅದು ಶಿವಯೋಗ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಾವೆಲ್ಲರೂ. ಅತಿ ಅದ್ಭುತ ಇದು. ಈ ಮನಸ್ಸನ್ನು ಹೀಗೆ ಚಂಚಲ ಆಗುವ ಮನಸ್ಸನ್ನು ನಿಲ್ಲಿಸ್ತದೆ. ಬಹಳ ಚಲೋ ಲಿಂಗಾರಿ ಅದು. ಅದನ್ನು ಪ್ರೀತಿ ಮಾಡಬೇಕು, ಅದನ್ನು ಪ್ರೇಮ ಮಾಡಬೇಕು, ಅದನ್ನ ಜೊತೆಲೇ ಇಟ್ಕೋಬೇಕು. ಯಾಕೆ ಇಟ್ಕೋಬೇಕು? ಹೋಗುವಾಗ ನಮ್ಮ ಮಣ್ಣೊಳಗೂ ಬರ್ತದದು, ಬಾ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದು. ನಿನ್ನ ಬಂಗಾರ ಗುಂಡುಗಡೆಗೆ ಇದ್ರು ಕತ್ತರಿಸಿ ತೆಗಿತಾರ, ನಿನ್ನ ಬೆಳ್ಳಿ ಗುಂಡುಗಡೆಗೆ ಇದ್ರು ಕತ್ತರಿಸ್ತಾರೆ. ಎಷ್ಟು ಜನರ ಕೊಳಗ ಲಿಂಗ ಇಲ್ಲ, ಕೈ ಎತ್ರಿ ನೋಡೋಣ. ಲಿಂಗ ಇಲ್ಲದವ್ರ ಕೈ ಎತ್ರಿ, ಪ್ರಾಮಾಣಿಕ ನೀವೆತ್ರವ. ಬಹಳ ಜನರ ಕೊಳಗಿಲ್ಲ ನೋಡ್ರಿ, ಕೈ ಇಡ್ರಿ, ಕೆಳಗೆ ಬೇಕು. ಒಂದಿಷ್ಟು ಲಿಂಗ ಕಟ್ಕೊಡ್ರಿ. ಅವ್ರು ಇಲ್ಲ ಅಂತ ಕೈ ಎತ್ತಿದಾರಲ್ಲ, ಕಟ್ಕೊಂಡು ಅವ್ರಿಗೊಂದು ಚಪ್ಪಾಳೆ ತಟ್ರಿ. ಇಷ್ಟು ಪ್ರಾಮಾಣಿಕವಾಗಿ ಹೇಳ್ಯಾರ.
ನೋಡ್ರಿ, ಈ ಮನಸ್ಸನ್ನ ಚೆನ್ನಾಗಿ ನಮಗೆ ಹದ ಮಾಡ್ತದದು. ಇಲ್ಲ ಅಂದ್ರೆ ನಾಯಿ ಬಂದು ನಕ್ಕೈತದಲ್ಲ, ಹಂಗ ಮನಸ್ಸು ನಕ್ಕಿ ಬಿಡ್ತದ್ರೆ, ಅತ್ತಾಗಿತ್ತಾಗ ಹೋಗ್ತದ, ಅಲ್ಲಿಂದ ಇಲ್ಲಿಗೆ ಹೋಗ್ತದೆ, ಇಲ್ಲಿಂದ ಅಲ್ಲಿಗೆ ಹೋಗ್ತದ. ಈ ಲಿಂಗ ಒಂದೇ ಕಡೆ ಏಕಾಗ್ರತೆ ಮಾಡ್ತದೆ. ಏಕಾಗ್ರತೆ ಶಕ್ತಿ ಲಿಂಗಕ್ಕೆ ಮಾತ್ರ ಇದೆ. ಏಕಾಗ್ರತೆ ಶಕ್ತಿ ಲಿಂಗಕ್ಕೆ ಮಾತ್ರ ಇದೆ. ಆಲಿನಿಂದಡೆ ಸುಳಿದ ಗಾಳಿ ನಿಲ್ಲುವುದು, ಗಾಳಿನಿಂದಡೆ ಮನ ನಿಲ್ಲುವುದು, ಮನನಿಂದಡೆ ಬಿಂದು ನಿಲ್ಲುವುದು. ಹಿಂಗೆ ಹರಿದಾಡ್ತದ ಮನಸ್ಸು. ನಿಮ್ಮದು ನಮ್ಮದಲ್ಲ, ಎಂತೆಂಥವ್ರದ್ದು ಹರಿದಾಡ್ತದ. ಈ ದೇಶದೊಳಗಡೆ ಬಹಳ ದೊಡ್ಡ ಶುಭಾಷಿತಕಾರ ಯಾರು? ಯಾರ್ರೀ ಈ ದೇಶದಲ್ಲಿ ದೊಡ್ಡ ಶುಭಾಷಿತಕಾರ? ಯಾರು? ದಿನ ಪ್ರಜಾವಾಣಿ ಪೇಪರ್ ನೋಡ್ತಿರಲ್ಲ, ಅವರು ಶುಭಾಷಿತ ಇರ್ತಾರೆ. ಈ ದೇಶದ ಅತಿ ದೊಡ್ಡ ಶುಭಾಷಿತಕಾರ ಭರ್ತೃಹರಿ, ಬಹಳ ದೊಡ್ಡ ಶುಭಾಷಿತಕಾರ. ಹೇಳ್ತೀನಿ, ಕತೆ ಹೇಳ್ಬಿಟ್ರ ನಿಮಗೆ ಮನಸ್ಸೈತಲ್ಲ, ಅವ್ರ ಮೇಲೆ ಇವ್ರ ಪ್ರೀತಿ, ಇವ್ರ ಮೇಲೆ ಅವ್ರ ಪ್ರೀತಿ, ಅವ್ರು ನನ್ನನ್ನು ನೋಡ್ತಾರೆ, ನನ್ನನ್ನು ಇವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಯಾರನ್ನೂ ನೋಡಲ್ಲ, ನಿಮ್ಮನ್ನು ನೀವೇ ನೋಡ್ಕೋಬೇಕು. ಈ ಕತೆ ಕೇಳ್ಬಿಟ್ರೆ ಗೊತ್ತಾಗ್ತದೆ. ಭರ್ತೃಹರಿ ಬಹಳ ದೊಡ್ಡ ರಾಜ. ಅವನು ರಾಜನಾಗಿರ್ತಕ್ಕಂಥ ಭರ್ತೃಹರಿ, ಅವನ ತಂದೆ ಭರ್ತೃಹರಿಗೆ ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡ್ತಾರೆ. ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡಿದಂತ ಭರ್ತೃಹರಿ ಏನಾಗ್ತಾನ, ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ರಾಜ್ಯಭಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಭರ್ತೃಹರಿಗೆ 30-31 ವರ್ಷದ ಯೌವನದಲ್ಲಿ ಮದುವೆ ಮಾಡಿರುವಂತಹ ಸಂದರ್ಭದಲ್ಲಿ ಭರ್ತೃಹರಿ ತನ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ರಾಜ್ಯಭಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವನ ಸುತ್ತ ಮಾಂಡಲಿಕರು, ಕರ್ಣಿಕರು, ದಂಡನಾಯಕರು, ಪ್ರಧಾನಮಂತ್ರಿಗಳು, ದೇಶ ವಿದೇಶದ ಎಲ್ಲ ರಾಜಕಾರಣಿಗಳು ಕುಳಿತು ಚರ್ಚೆ ನಡೆತಾ ಇರ್ತದ. 30-31 ವರ್ಷದ ಭರ್ತೃಹರಿಯ ಮನಸ್ಸು ಬಹಳ ಸುಂದರವಾದಂತಹ ರಾಜನಾಗಿರ್ತಕ್ಕಂತಹ ಭರ್ತೃಹರಿಗೆ ರಾಜ್ಯಭಾರ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವನಿಗೆ ಇದ್ದಕ್ಕಿದ್ದಂತೆ ಏನಾಗ್ತದ, ಮದುವೆಯಾಗಿ 1 ವರ್ಷ ಆಗಿರ್ತದ. ರಾಜ್ಯಭಾರ ನಡೆಯುವಂತ ಸಂದರ್ಭದಲ್ಲಿ ರಾಜ್ಯಭಾರ ಮಾಡುತ್ತಿರುವುದನ್ನು ಮರಿತನ ತನ್ನ ಮನಸ್ಸು ಯಾವಾಗ ರಾಜ್ಯಭಾರ ಮುಗುದಿತ್ತೋ, ಯಾವಾಗ ಅಂತಃಪುರಕ್ಕೆ ಹೋದೇನೋ, ಯಾವಾಗ ನನ್ನ ರಾಣಿಯನ್ನ ನೋಡ್ತೀನೋ, ಇದು ಮನಸ್ಸು ಒಳಗಡೆ ಹಿಂಗ್ ಕಾಡಕತ್ತಿತ್ತು. ಯಾವಾಗ ಪ್ರವಚನ ಮುಗೀತದೋ, ಯಾವಾಗ ಈ ಬಯ್ಯಸ್ವಾಮಿ ಹೋಗ್ತಾನೋ, ಹಿಂಗಿರ್ತದ್ರಿ ಒಳಗಡೆ. ಬಹಳ ಕಾಡ್ತದ್ರಿ ಅದು. ಕಾಡ್ತದ, ಒಂದು ಮುಳ್ಳದ ಚುಚ್ಚಿರ್ತದ, ಅಳಕ್ಕದ ಬಿಡೋದಿಲ್ಲ, ತೆಗಿಯಕ್ಕೆ ಬರೋಲ್ಲ, ಚುಚ್ಚುತ್ತದ್ರಿ ಒಳಗಡೆ. ಯಾವಾಗ ಭರ್ತೃಹರಿಗೆ ಹೀಗೆ ಕುಳಿತಂತವನಿಗೆ ಹೇಳ್ತು, ರಾಜ್ಯಭಾರವನ್ನು ಮುಗಿಸಿ ನಾನು ಹೆಂಡತಿಯನ್ನು ನೋಡ್ಲಿಕ್ಕೆ ಹೋಗ್ತಾನೆ, ಅವಳು ನನಗಾಗಿ ಇದ್ದಾಳೆ, ಅವಳು ನನಗಾಗಿ ಪ್ರೇಮ ಮಾಡುತ್ತಿದ್ದಾಳೆ, ಅವಳು ನನಗಾಗಿ ಜೀವನ ಮಾಡುತ್ತಿದ್ದಾಳೆ ಅನ್ನುವ ಭಾವ ಭರ್ತೃಹರಿಯಲ್ಲಿತ್ತು. ರಾಜ್ಯಭಾರ ಹೀಗೆ ನಡೆದಿತ್ತು. ಅರಮನೆಯ ಒಳಗಡೆ ಪ್ರವೇಶವಾದರು ಒಬ್ಬರು ಮಹಾತ್ಮರು. ಅವರು ಹೀಗೆ ಪ್ರವೇಶವಾದರು, ಓಂ ನಮಃ ಶಿವಾಯ ಅಂದ್ರೆ ಒಳಗ ಓಂ ನಮಃ ಶಿವಾಯ. ಯಾವಾಗ ಈ ಮಂತ್ರವನ್ನು ಹೇಳಿಕೊಂಡು ಒಳಗೆ ಬಂದ್ರು ಭರ್ತೃಹರಿ ಕೆಳಗಿಳದ, ಸಿಂಹಾಸನ ಕೆಳಗಿಳದು. ಏನು ಗುರುಗಳೇ ಇವತ್ತು ಕತೆ, ಸತ್ಯವಾದ ಕತೆ, ಏನಿವತ್ತು ನೀವು ಈ ಕಡೆ? ಏನಿಲ್ಲ ಭರ್ತೃಹರಿ, ನಿನ್ನಂತ ರಾಜ ಈ ಜಗತ್ತಿನಲ್ಲಿ ಇರಬೇಕು. ನೀನು ಸರ್ವರಿಗೂ ಸಮಬಾಳು, ಸಮಪಾಲನೆ ಎನ್ನೋದು. ಇಂತಹ ಮಹಾರಾಜನಾಗಿರ್ತಕ್ಕಂಥ ಭರ್ತೃಹರಿ ನೀನು ಮಹಾರಾಜನಾದ ಮೇಲೆ ಈ ರಾಜ್ಯ ಸುಭಿಕ್ಷದಿಂದಿರಬೇಕು. ಅದಕ್ಕಾಗಿ ನಾನು ತಪಸ್ಸು ಮಾಡಿದ್ದೇನೆ. ತಪಸ್ಸು ಮಾಡಿದ ಫಲದಿಂದ ನನಗೆ ಇವತ್ತು ಒಂದು ಮಾವಿನ ಫಲ ಸಿಕ್ಕಿದೆ. ಈ ಹಣ್ಣು ನನಗೆ ದೇವರು ಆಶೀರ್ವಾದ ಮಾಡಿದ್ದಾನೆ. ಈ ಹಣ್ಣನ್ನು ತಿಂದ್ರ ಯೌವನ ಕಡಿಮೆ ಆಗೋದಿಲ್ಲ, ಮುಪ್ಪು ಬರೋದಿಲ್ಲ, ತಲೆ ಕೂದಲು ಬೆಳ್ಳಗಾಗೋದಿಲ್ಲ, ಮುಕ್ಕು ಸುಪ್ಪುಟ್ಟುಗಟ್ಟೋದಿಲ್ಲ, ಆನಂದವಾಗಿರ್ಬೋದು. ನನ್ನಂತಹ ಒಬ್ಬ ಸನ್ಯಾಸಿ ತಿಂದು ಏನು ಮಾಡೋದದ, ಅದಕ್ಕಾಗಿ ನಿನಗೆ ಕೊಟ್ಟು ಹೋಗಬೇಕು ಅಂತ ಬಂದಿದ್ದೀನಿ, ತಗೋ ಅಂದ. ಓಂ ನಮಃ ಶಿವಾಯ ಕೊಟ್ಟ. ಯಾರು ನೀವೆಲ್ಲ ಭರ್ತೃಹರಿಗಳು. ನೀವೆಲ್ಲ ಯಾರು? ಭರ್ತೃಹರಿಗಳು.
ಹೀಗೆ ಕೊಟ್ಟ ಕೂಡಲೇ ಕೊಟ್ಟು ಹೊರಟುಬಿಟ್ಟ ಮಹಾರಾಜನಿಗೆ. ಯಾರು? ಸ್ವಾಮಿಗಳು ಕೊಟ್ಟು ಹೋಗ್ತಾರ್ರಿ. ಮಹಾತ್ಮರಿ ಜಗತ್ತಿನಲ್ಲಿ ಹಾಕಿ ಹೋಗ್ಬಿಡ್ತಾರ. ನರ ಪಾಪ ಪುಣ್ಯವನ್ನು ನರರ ಸೆರಗಲೆ ಹಾಕಿ ಗುರು ಮಹಾಂತಲಿಂಗ ತಾಮರೆಯಾಗುತ್ತಿರುವ ಹೀಗೆ ಮಾಯ ಆಗ್ತಾರಂತವರು. ಕೊಟ್ಟು ಹೇಳಿ ಹೋಗಿ ಬಿಡ್ತಾರ ಅಷ್ಟೇ. ಅವರು ನಿಲ್ಲುವವರಲ್ಲ. ಹೊರಟು ಬಿಟ್ರು. ಓಂ ನಮ ಶಿವ ಹೊಂಟ್ರು ಗುರುಗಳು. ಯಾವಾಗ ಹೊಂಟ್ರು? ರಾಜ್ಯಭಾರ ಮುಗೀತು. ಮಾವನ ಹಿಂಗ್ ಹಿಡ್ಕೊಂಡ್ರು. ಬರ್ತುರಿ, ಇದನ್ನ ತಿಂದ್ರೆ ಲಾವಣ್ಯ, ಇದನ್ನ ತಿಂದ್ರೆ ಯೌವನ ಕಡಿಮೆ ಆಗೋದಿಲ್ಲ ಅಂತೆ, ಇದನ್ನ ತಿಂದ್ರೆ ಮುಪ್ಪು ಬರೋದಿಲ್ಲ ಅಂತೆ. ಅತಿ ಅದ್ಭುತವಾದಂತಹ ಮಾವಿನ ಹಣ್ಣು. ಇದನ್ನ ನಾನು ನನ್ನ ಗುರುಗಳು ನನ್ನ ಕೈಯಲ್ಲಿ ಕೊಟ್ಟು ನನಗೆ ತಿನ್ಲಿಕ್ಕೆ ಹೇಳಿದಾರ. ಆದರೆ ನನ್ನ ಕಣ್ಣ ಮುಂದೆ ನನ್ನ ಹೆಂಡತಿ ಮುಪ್ಪು ಬರಬಾರದು ಅಂದ ಮನಸ್ಸು. ಮಜಾ ನೋಡ್ರಿ. ಗುರುಗಳು ಯಾರಿಗೆ ಕೊಟ್ರು? ಭರ್ತೃಹರಿ ಕೊಟ್ರು. ಭರ್ತೃಹರಿ ಕೈಯಲ್ಲಿ ಇಟ್ಕೊಂಡ ದಡದಡನೆ ಅಂತಪುರಕ್ಕೆ ಹೋದ. ತಗೋ ಈ ಮಾವಿನ ಹಣ್ಣನ್ನ ತಿನ್ನು. ಏನೊಂದ್ಲಕ್ಕೆ ರಾಣಿ, ಏನದು ಮಾವಿನ ಹಣ್ಣು, ಏನು ಮಾಡಲಿ? ತಗೋ, ನನ್ನ ಮುಂದೆ ನಿನ್ನ ತಲೆ ಕೂದಲು ಬೆಳ್ಳಗಾಗಬಾರದು. ಗಾಡ್ರೇಜ್ ಹಚ್ಚಲೇಬಾರ್ದು ನಾವು. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಕ್ಕೆ ಊಡು ಹೋಗದ ಮುನ್ನ ತಗೋ ಹಚ್ಚು ಅಂದ. ಏನಿದು? ತಿನ್ನು. ಇದು ನನ್ನ ಮುಂದೆ ನೀನು ಮುಪ್ಪು ಬರಬಾರದು. ತಗೊಂಡು ಕೊಟ್ಟಿದೆ ಇವು ಕೊಟ್ಟಿದೆ ಹಣ್ಣು ಕೊಟ್ಟು ಬ್ಯಾಗ್ ಇಟ್ಕೊಂಡು ಹೋದು ಪಾಪ. ಕೊಟ್ಟ ಕೊಳ್ಳೇನೆ ಅವಳೊಂದು, ಹೌದೇನೋ? ಹೌದು, ನನ್ನ ಮುಂದೆ ನೀನು ಮುಪ್ಪಾಗೋದು. ಕೊಟ್ಟ ಕೊಳ್ಳೇನೆ ಭರ್ತೃಹರಿ ದಡದಡನೆ ಇಳಿದು ಬಂದ. ಗುರುಗಳ ಮನಸ್ಸು ಭರ್ತೃಹರಿಯ ಮೇಲೆ, ಭರ್ತೃಹರಿಯ ಮನಸ್ಸು ಅಂತಃಪುರದಲ್ಲಿರುವ ರಾಣಿಯ ಮೇಲೆ. ರಾಣಿ ಕೈಯಲ್ಲಿ ಮಾವಿನ ಹಣ್ಣು ಕೊಟ್ಟು ಕೆಳಗಿಳಿದು ಬಂದ ಭರ್ತೃಹರಿ. ರಾಣಿ ಮಾವಿನ ಹಣ್ಣು ಹೀಗಿಡ್ಕೊಂಡು, ಇದನ್ನು ತಿಂದ್ರೆ ಯೌವನ ಕಡಿಮೆ ಆಗೋದಿಲ್ಲ, ಮುಪ್ಪು ಬರೋದಿಲ್ಲ, ತಲೆ ಕೂದಲು ಬೆಳ್ಳಗಾಗೋದಿಲ್ಲ, ಲಾವಣ್ಯ ಕಡಿಮೆ ಆಗುವುದಿಲ್ಲ ಅಂತ ಹೇಳಿ ಹೋಗಿದ್ದಾನೆ. ನನ್ನ ಪತಿರಾಯ ಹೇಳಿ ಹೋಗಿರುವ ಮಾತು ಸತ್ಯ ಇರಬಹುದು. ಮಾವಿನ ಹಣ್ಣನ್ನು ಹೀಗಿಡ್ಕೋತಾನ. ದಡದಡನೆ ಅವನು ಕೊಟ್ಟು ಹೋದ ಮೇಲೆ ಇವಳು ಹಿಂಬದಿಯ ಮೆಟ್ಟಲುಗಳಿಂದ ದಡದಡನೆ ಇಳಿದು ಬಂದು ಆನೆಗಳ ಸಾಕುವ ಮಾವು ತನ್ನ ಕೈಯಲ್ಲಿ ಕೊಡ್ತಾಳ. ತಗೋ ಅಂತ. ಮನಸ್ಸು ಏನಿದು? ಮನಸ್ಸು ಇದು. ಯಾವಾಗ ಅವನ ಕೈಲಿ ಕೊಟ್ಟರು, ತಗೋ ಇದನ್ನ. ಏನದು ಅಂದ್ಲು ರಾಣಿ. ಆನೆಯನ್ನು ಸಾಕುವ ಮಾವುತ, ಗಜಾಂಬೀರ್ಯ, ಹೈಟ್, ವೇಟ್, ಬ್ಯೂಟಿ ಕೊಟ್ಬಿಟ್ಲು. ಏನೊಂದು ತಿನ್ನು, ಇದು ತಿಂದ್ರೆ ಯೌವನ ಕಡಿಮೆ ಆಗಲ್ಲ, ತಗೋ. ಕೊಟ್ಟು ಓಡ್ ಬಂದ್ಲು ಮೇಲೆ. ಇವನೇನು ಮಾಡ್ದ? ಆನೆಯನ್ನು ಸಾಕುವ ಮಾವುತ ಏನು ಮಾಡ್ದ? ಮಾವಿನ ಹಣ್ಣನ್ನ ಹೀಗಿಡ್ಕೊಂಡ. ಆನೆಗಳನ್ನು ಸಾಕುವ ಮಾವಿತ ಬಾಗಿಲುಗಳನ್ನು ಹಾಕದ. ಊರು ಹೊರಗಡೆ ನಡೆದು ವೇಷಾವಾಟಿಕೆಯನ್ನು ಮಾಡುವ ವೇಶ್ಯೆ ಕೈಯಲ್ಲಿ ಕೊಟ್ಟ. ಯಾರೋ ಮಾವುತ ಕೇಳಲ್ಲವಳು. ಏನದು ಅಂದವಳು. ಇದನ್ನ ತಿನ್ನು ಅಂದ. ಓಹೋ ಅಂದ್ಲು. ಇದನ್ನ ತಿಂದ್ರೆ ಯೌವನ ಲಾವಣ್ಯ, ಯೌವನ ಇರ್ತದೆ, ತಿನ್ನು ಅಂದ್ಲು. ಕೊಟ್ಟು ಹೊರಟ ಮಾವುತ. ವೇಶ್ಯ ನೋಡಲು ಮಾವಿನ ಹಣ್ಣನ್ನ ಕೈಯಲ್ಲಿ ಹಿಡ್ಕೊಂಡು, ಮುಪ್ಪು ಬರೋದಿಲ್ಲ, ಯೌವನ ಇರ್ತದೆ ಅಂತ ಹೇಳೋಣ. ದರದರನೆ ವೇಶ್ಯ ಮನೆಯ ಬಾಗಿಲನ್ನು ಮುಚ್ಚಿದ್ಲು. ದಡದಡನೆ ನಡೆದುಕೊಂಡು ಅರಮನೆಗೆ ಬಂದ್ಲು. ರಾಜ ಕೂತಿದ್ದ ಭರ್ತೃಹರಿ. ಯಾರು ಕೂತಿದ್ದ? ಏನಿದೆ ಇವತ್ತು ನಿನ್ನ ಪ್ರಯಾಣ ಈ ಕಡೆ ಅಂದ. ಯಾರನ್ನ? ಮನಸ್ಸೆನ್ನುವ ಮಾಯಾದೇವಿಯನ್ನ. ಏನು ಈ ಕಡೆ ನಿನ್ನ ಪ್ರಯಾಣ ಅಂದ. ಮಹಾರಾಜ, ಇವತ್ತು ಒಂದು ಅಪರೂಪದ ಮಾವಿನ ಹಣ್ಣು ಸಿಕ್ಕಿದೆ ನನಗೆ. ಅದನ್ನು ತಿಂದ್ರೆ ಯೌವನ ಲಾವಣ್ಯ ಇರ್ತದಂತೆ, ಮುಪ್ಪು ಬರೋದಿಲ್ಲ ಅಂತೆ. ನನಗೆ ಒಬ್ಬರು ತಂದು ಕೊಟ್ಟಿದ್ದಾರೆ. ನಾನು ದೇಹವನ್ನು ಮಾರಾಟ ಮಾಡಿಕೊಂಡು ಬದುಕುವವಳು. ನಾನು ಇದನ್ನು ತಿಂದು ಬದುಕುವುದಕ್ಕಿಂತ ನೀನು ತಿಂದು ಬದುಕಿದ್ರೆ ನಮ್ಮನ್ನೆಲ್ಲರನ್ನ ಸಾಕುವನು ನೀನು. ಅದಕ್ಕಾಗಿ ನಿನಗೆ ತಂದು ಕೊಡ್ತಾ ಇದ್ದೀನಿ, ತಗೋ ಅಂತ ಭರ್ತೃಹರಿ ಕೈಯಲ್ಲಿ ವೇಶ್ಯ ಮಾವಿನ ಹಣ್ಣನ್ನ ಕೊಟ್ಲು. ಭರ್ತೃಂಗೆ ಹಿಡ್ಕೊಂಡ. ಇವತ್ತೆಲ್ಲ ಹೋಗಿ ಮನೆ ಒಳಗೆ ಹಿಡ್ಕೊಳ್ರಿ ಮಾವಿನ ಹಣ್ಣು. ಮನಸ್ಸು ಹೆಂಗದ ಅಂತ ನೋಡ್ಕೋತ ಹೋಗ್ರಿ.
ಯಾ ಕಡೆ ಅದ ಮನಸ್ಸು, ಎಷ್ಟು ಪರ್ಸೆಂಟೇಜ್ ಅದ, ಎಷ್ಟು ಪ್ರೇಮ ಮಾಡಕತ್ತಾರ, ಎದಕ್ಕಾಗಿ ಪ್ರೇಮ ಮಾಡ್ತಾ ಇದಾರ, ಯಾವುದಕ್ಕಾಗಿ ಪ್ರೇಮ ಮಾಡ್ತಾ ಇದಾರ. ಭರ್ತೃ ಹರಿ ಹೀಗೆ ಹಿಡ್ಕೊಂಡಿದ್ದ, ಕೈಯಲ್ಲಿ ಮಾವನ ಹಿಡಿದುಕೊಂಡೇ ಗುರುಗಳ ನೆನಪಾದರು. ಓಂ ನಮಃ ಶಿವಾಯ. ಯಾರಿಗೆ ಯಾರು ಇಲ್ಲ, ಕೆಟ್ಟವನಿಗೆ ಕಡೆ ಇಲ್ಲ, ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ನಾವು ಒಬ್ಬಂಟಿಗಳರಾದಾಗ ನಮಗೆ ಶಕ್ತಿಯನ್ನು ಕೊಡುವುದು. ನಮ್ಮ ಮನಸ್ಸು ಇದರ ಮೇಲೆ ಏಕಾಗ್ರತೆ ಮಾಡಬೇಕು. ಇದೇ ನನಗೆ ಹೆಂಡತಿ, ಇದೇ ನನಗೆ ಗಂಡ, ಇದೇ ನನಗೆ ಬಂಧು, ಇದೇ ನನಗೆ ಬಳಗ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಲಿಂಗ ಹಿಡೀರಿ, ಎಲ್ಲ ಉತ್ತರ ಕೊಡ್ತಿದ್ದು. ಪ್ರತಿದಿನ ಹಿಂಗಿಡ್ಕೊಂಡು ಪ್ರತಿದಿನ ನಿರೀಕ್ಷಣೆ ಮಾಡ್ರಿ, ಇದು ನಿಮಗೆ ಉತ್ತರ ಕೊಡ್ತದೆ. ಇಲ್ಲಾಂದ್ರೆ ನಾವೆಲ್ಲರೂ ಮನೆಗಳಲ್ಲಿ ಸೈಕೋಗಳಾಗಿದ್ದೀವಿ. ಮನಸ್ಸುಗಳು ಅತಂತ್ರ ಸ್ಥಿತಿಗೆ ಹೋಗಿದೆ, ಮನಸ್ಸುಗಳು ವಿಕಾರ ಸ್ಥಿತಿಗೆ ಹೋಗಿದೆ, ಕೊಲೆ ಮಾಡುವ ಸ್ಥಿತಿಗೆ ಮನಸ್ಸು ಬಂದಿದೆ. ಮಕ್ಕಳು ತಂದೆ ತಾಯಿನ ಕೊಲ್ತಾ ಇದ್ದಾರೆ. ತಂದೆ ಆದವನ ಮಗಳ ಮೇಲೆ ಕಾಮುಕ ಹಟ್ಟಹಾಸವನ್ನು ಮೆರೀತಾ ಇದ್ದಾನೆ ಈ ಸಮಾಜದಲ್ಲಿ. ಗುರುದೇವ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿರ್ತಕ್ಕಂಥ ಗುರುಗಳು ಸಣ್ಣ ಸಣ್ಣ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ. ಹೆಣ್ಣು ತಾಯಿಂದರು, ಪುರುಷ, ನಿಮಗೂ ಮಾತು ಕೇಳ್ತೇವೆ. ಬಸ್ ಸ್ಟ್ಯಾಂಡಲ್ಲಿ ರಾತ್ರಿ 11 ಗಂಟೆಗೆ ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಒಂದು ಲಿಂಗ, ಚೆನ್ನಾಗಿರೋ ವಿಭೂತಿ, ತಲೆ ಮೇಲೆ ಸೆರಗಾಕೊಂಡು ನಿಂತ್ಕೊಡ್ರಿ. ಪರಪುರುಷರು ನಿಮ್ಮನ್ನು ಯಾರೂ ನಿಮ್ಮನ್ನು ನೋಡುವುದಿಲ್ಲ. ನೀನು ಧರ್ಮವನ್ನು ರಕ್ಷಿಸು, ಧರ್ಮವನ್ನು ಕಾಪಾಡ್ರವ. ನಿಮ್ಮ ರಕ್ಷಣೆ ಅದು ಲಿಂಗ. ವಿಭೂತಿ ನಮ್ಮ ರಕ್ಷಣೆ, ಲಿಂಗ ನಮ್ಮ ರಕ್ಷಣೆ, ರುದ್ರಾಕ್ಷಿ ನಮ್ಮ ರಕ್ಷಣೆ. ಎಂತಹ ಧರ್ಮ ರೀ! ರಕ್ಷಣೆ ಮಾಡುವ ವಸ್ತುಗಳು ನಮ್ಮಲ್ಲಿ ಕೊಟ್ಟು ನೋಡ್ರಿ. ಎಲ್ಲರಿಗೂ ಬುಲೆಟ್ ಪ್ರೂಫ್ ಕೊಟ್ಟಾರಂತ, ನಮಗೆ ಎಂತ ಪ್ರೂಫ್ ಕೊಟ್ಟಾರ ನೋಡ್ರಿ ಬಸವಣ್ಣ. ಯಾವ ಧರ್ಮದಲ್ಲಿದೆ ಹೇಳ್ರಿ ನೋಡೋಣ, ಯಾವ ಧರ್ಮದಲ್ಲದ? ಅಕ್ಕ ಮಹಾದೇವನ ಹೀಗೆ ಕೌಶಿಕ ಬಂದು ಹೀಗೆ ಜಗ್ಗುವಾಗ, ಹೀಗೆ ಜಗತ್ತನ ಕೌಶಿಕ ಲಿಂಗ ಪೂಜೆಗೆ ಹೀಗೆ ಕುಳಿತವನ ಕೌಶಿಕ ಹೀಗೆ ಜಿಲ್ಲುವಾಗ, ಎಮ್ಮೆಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ನನಗೆ ಎನ್ನ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಒಳ್ಳೆ ಸೆರಗ ಬಿಡುವ ಮರಳೆ, ನನಗೆ ಚೆನ್ನಮಲ್ಲಿಕಾರ್ಜುನ ದೇವ ಒಲಿವನು ಒಲಿಯನೆಂಬ ಚಿಂತೆ. ಹಿಡ್ಕೊಳ್ರಿ ಲಿಂಗ. ದಿನಕ್ಕೆ 5 ವಚನ ಹೇಳ್ರಿ, ದಿನಕ್ಕೆ 5 ವಚನ ಹೇಳ್ರಿ. ಮನೆಗಳಲ್ಲಿ ಈ ಕಾಕು ಪೋಕು ದೇವರುಗಳು ಫೋಟೋ ತೆಗೀರಿ ಸಾಕು. ಏನ್ ಕೊಡ್ತಾವ? ಒಂದು ನಾಲಿಗೆ ತಿಂಗಿ ಬಿಟ್ಕೊಂಡು ಕುಂತಾವ, ಒಂದು ಚೂರಿ ಇಟ್ಕೊಂಡು ಕುಂತದ, ಒಂದು ಗತ್ತಿ ಇಟ್ಕೊಂಡು ಕುಂತದ. ಏನು ಕೊಡ್ತದ ಸ್ವಾಮಿ? ಏನು ಕೊಡ್ತದ? ಸುಮ್ಮನೆ ಲಿಂಗ ಹಿಡಿದು ಶಿವನ ಪೂಜಿಸಿ ಶಿವನಾಗು ಮನವೇ. ಪ್ರತಿದಿನ ನೀವು ಬೆಳಿಗ್ಗೆ 4 ಗಂಟೆಗೆ ಏಳಬೇಕು, ಜಳಕ ಮುಗಿಸಬೇಕು. ಸುಂದರವಾದಂತಹ ಒಂದು ಮನೆಯ ಒಳಗಡೆ ಮನೆ ಕಟ್ಟುವವರಿಗೆ ಒಂದು ಮಾತನ್ನು ವಿನಂತಿಸಿಕೊಳ್ತಾನೆ ನಾನು. ನೀವೆಲ್ಲರೂ ಮನೆ ಕಟ್ಟುವವರು, ಮನೆ ನೋಡಿದರೆ ಮನ ಬರುವಂತಾಗಬೇಕು, ಮನೆ ನೋಡಿದರೆ ಮನ ಬರುವಂತಾಗಬೇಕು. ಮನೆ ಹೇಗೆ ಕಟ್ಟಬೇಕು? ನಿಮ್ಮ ಬೆಡ್ರೂಮ್ ಮುಖ್ಯ ಅಲ್ಲ, ನಿಮ್ಮ ಹಾಲ್ ಮುಖ್ಯ ಅಲ್ಲ. ನಿಮಗೆ ಮನೆ ಎಂತದಿರಬೇಕಂದ್ರೆ ಸುಂದರವಾದ 10x10. ಮೊದಲು ಮನೆ ಕಟ್ಟುವವರು ಒಂದು ಶಿವಯೋಗ ಧ್ಯಾನ, ಶಿವಯೋಗ ಸಾಧನೆಯ ರೂಮನ್ನು ಮೊದಲು ಕಟ್ಟಿಕೊಳ್ಳಿ ನೀವೆಲ್ಲರೂ. ಅದರೊಳಗಡೆ ಒಂದು ಸುಂದರವಾದಂಥ ಚಾಪೆ, ಬಲಭಾಗಕ್ಕೂ ಒಂದು ದೀಪ, ಸುಂದರವಾದ ಚಾಪೆ, ಬಲಭಾಗಕ್ಕೂ ಒಂದು ದೀಪ. ನಮ್ಮ ಬಲಭಾಗಕ್ಕೊಂದು ಬಸವಣ್ಣನವರ ಭಾವಚಿತ್ರ, ಮುಂಭಾಗದಲ್ಲಿ ಒಂದು ಸುಂದರವಾದ ವಿಭೂತಿ, ಒಂದು ಲೋಟ ನೀರು. ಹೀಗಿಟ್ಕೊಂಡು ಕರೆಕ್ಟಾಗಿ, ಯಾವ ವಯಸ್ಸಿಲ್ಲ ಅದಕ್ಕೆ, ವಯಸ್ಸನ್ನುವುದೇ ಇಲ್ಲ ಸಾಧನೆಗೆ. ಮನಸ್ಸಿಗೆ ವಯಸ್ಸಾಗಿರುವುದಿಲ್ಲ, ದೇಹಕ್ಕೆ ವಯಸ್ಸಾಗಿರ್ತದ. ಮನಸ್ಸು ಬಹಳ ಮಗುವಿನಂತಿರ್ತದ. ಅದು ಯಾವ ಸಂದರ್ಭದಲ್ಲಿ ಬೇಕಾದರೂ ಸಾಧನೆ ಮಾಡಬಹುದು. ಚೇರ್ ಮೇಲಾದರೂ ಕುಳಿತು ಸಾಧನೆ ಮಾಡಬಹುದು, ನೆಲದ ಮೇಲೆ ಚಾಪೆ ಹಾಕಿಕೊಂಡಾದರೂ ಸಾಧನೆ ಮಾಡಬಹುದು,
ಆದರೆ ನಮ್ಮ ಎದುರಿಗೆ ಯಾವ ಭಾವಚಿತ್ರಗಳಿರಬಾರದು. ನಮ್ಮ ದೃಷ್ಟಿಗೆ ಲಿಂಗ ಮಾತ್ರ ಇರಬೇಕು. ನಮ್ಮ ಬುಲಭಾಗದ ಎತ್ತರಕ್ಕೆ ಒಂದು ದೀಪ ಇರಬೇಕು. ನಾವು ಶಿವಯೋಗನ ಸಾಧನೆ ಮಾಡುವವರು ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಮಾಡಿಕೊಂಡು ಸಾಧನೆಗೆ ಹೋಗುವವರು 3 ತ್ಯಾಗಗಳನ್ನು ಮಾಡಬೇಕು. ಏನು 3 ತ್ಯಾಗಗಳನ್ನು ಮಾಡಬೇಕಂದ್ರೆ ಪ್ರಸಾದ ತ್ಯಾಗ, ಪದಾರ್ಥ ತ್ಯಾಗ, ಪ್ರಸಾದ ಭೋಗ, ಲಿಂಗಾಂಗ ಯೋಗ. ಪ್ರಸಾದ ತ್ಯಾಗ ಮಾಡಬೇಕು. ಏನು ಪ್ರಸಾದ ತ್ಯಾಗ ಮಾಡೋದು? ಪ್ರಸಾದ ಅಂದ್ರೆ ಏನು? ಅನ್ನ ಪ್ರಸಾದವನ್ನ ತ್ಯಾಗ ಮಾಡಬೇಕೇನೋ? ಅನ್ನ ಪ್ರಸಾದ ತ್ಯಾಗ ಅಲ್ಲ, ಪದಾರ್ಥ ತ್ಯಾಗ. ಪದಾರ್ಥ ತ್ಯಾಗ, ತ್ಯಾಗಾಂಗ, ಭೋಗಾಂಗ, ಲಿಂಗಾಂಗ ಯೋಗ, ಪದಾರ್ಥ ತ್ಯಾಗ, ಪ್ರಸಾದ ಭೋಗ, ಲಿಂಗಾಂಗ ಯೋಗ. ಇದಿಷ್ಟೇ. ಇದನ್ನ ಹೀಗೆ ತ್ಯಾಗ ಮಾಡಿ ಒಳಗೆ ಹೆಂಗ್ ಹೋಗೋದು, ಹೆಂಗ್ ಲಿಂಗ ಹಿಡಿಯೋದು, ಯಾವ ರೀತಿ ಕುಡಿಯೋದು, ಯಾವ ರೀತಿ ಅದನ್ನು ಕೂಡುವುದು, ಯಾವ ರೀತಿ ದೀಪವನ್ನು ಇಟ್ಟುಕೊಂಡು ಸಾಧನೆ ಮಾಡೋದು, ಹೆಂಗ್ ಲಿಂಗ ನೋಡೋದು, ಎಂತಹ ಲಿಂಗ ನಮ್ಮ ಹತ್ರ ಇರಬೇಕು ಅಂದ್ರೆ ನಾಳೆ ನೋಡಿ.